ಜೀವಾಮೃತ ಅಂತೆ, ಗೋ ಕೃಪಾಕ ಅಂತ ಏನೇನೋ ಕಗ್ಗಂಟು ಮಾಡ್ಕೊಂಡಿದ್ದಾರೆ. ಇದು ಬೇಕಾ? ನಮ್ಮ ಅಜ್ಜ ಕಾಲದಲ್ಲಿ ಇತ್ತ? ಇಲ್ಲ. ಬೀಜಾಮೃತ ಇತ್ತ? ಗೋ ಕೃಪಾಂಕ ಇತ್ತ? ಈಗ ಅದೇ ತರ ತಾಮ್ರ ತಂತಿ ಸುತ್ತಿ ಹೂ ಬಿಟ್ಟಾಗ ಆವಾಗ ಯಾವುದೇ ಒಂದು ವೇದಿಕೆ ಮೇಲೆ ಹೋದಾಗ ಎಲ್ಲ ರೈತರಿಗೂ ಹೇಳ್ತಾ ಹೋದೆ. ಈ ರೀತಿ ಸಿಟ್ರಿಕ್ ಆಸಿಡ್, ನಿಂಬೆ ಇರ್ಬೋದು, ಎಳ್ಳಿ ಇರ್ಬೋದು, ಚಕೋತ ಇರ್ಬೋದು, ಮೋಸಂಬಿ ಇರ್ಬೋದು, ಇಂಥವಕ್ಕೆಲ್ಲಕ್ಕೂ ಈ ತಾಮ್ರ ತಂತಿ ಕಟ್ಬಿಟ್ರೆ ಇದು ಏನು ನಾವು ಸ್ಟಂಬೋರರ್ ಬೀಳುತ್ತಲ್ಲ ಅದು ಕೂಡ ಬೀಳೋದಿಲ್ಲ. ಆ ರೀತಿ ಆರೋಗ್ಯವಾಗಿರುತ್ತೆ. ಒಳ್ಳೆ 365 ದಿವಸ ಹೂವು ಈಚು ಕಾಯಿ ಇರುತ್ತೆ. ಎಲೆ ಎಂಬ ಕೆಳೆ ಕಿಳಿಸ್ಬೇಕು. ಕೆಳೆ ಕಿಳಿಸೋದಕ್ಕೆ ಇಬ್ರು ಬೇಕು. ನಾನೇನಿಲ್ಲ, ಎಲ್ಲ ಪೂರ್ತಿ ಎಲ್ಲ ಇದು ಏನ್ ಅಡಿಕೆ ಮರ ಕಂಟ್ಕೊಂಡಿರುತ್ತೆ ಆ ಬಳ್ಳಿ ಎಲ್ಲ ಬಿಡಿಸ್ಕೊಂಡು ಒಂದೊಂದು ಕಟ್ಟು ಹಾಕೊಂಡು ಹೋಗಿ ಮೇಲ್ಗಡೆಗೆ ರಾಟೆ ಕಟ್ಟಿಬಿಟ್ಟು, ರಾಟೆಗೆ ತುದಿ ಕಟ್ಟಿಬಿಟ್ಟು ಕೆಳಗಡೆಗೆ ಬಂದು ಎಷ್ಟು ಬೇಕೋ ಅಷ್ಟು ಕೆಳಗಡೆಗೆ ಬಿಟ್ಕೊಂಡು ಅದನ್ನ ಓಡ್ಬಿಟ್ಟು ಮತ್ತೆ ಹಂಗೆ ಕಟ್ಟಿವೆ. ಈ ರೀತಿ ಅನೇಕ ಇಲ್ಲಿ, ಯಾಕಂದ್ರೆ ಎಲೆ ಅಂಬಿನ ಅನುಭವ ಇಲ್ಲಿ ಯಾರಿಗೂ ಇರ್ಲಿಲ್ಲ. ಮತ್ತೆ ನಾನು ಇಲ್ಲಿ ಅಡಿಕೆ ಹಾಕಿದಾಗ ಸಾಕಷ್ಟು ಎಲ್ಲ ಆಡ್ಕೊಂಡ್ರು ಇಲ್ಲೆಲ್ಲ ಆಗುತ್ತೆ ಅಡಿಕೆ ಅಂತವ. ಇವತ್ತ ನನಗೇನ 4ರಷ್ಟು ಅಡಿಕೆ ಕೇಳ್ತಾವ್ರೆ ಬೇರೆಯವರು. ಇಡೀ ಕರ್ನಾಟಕದಲ್ಲಿ ಬೇಕಾದ್ರೆ ನೀವು ಅಂಗಾಂಶ ಬೆಳೆ ಇರ್ಬೋದು, ರಾಸಾಯನಿಕ ಬೆಳೆದಿರ್ಬೋದು, ವಿಷ ಸಿಂಪಡಣೆ ಮಾಡಿ ಬೆಳೆದಿರ್ಬೋದು, ನನ್ನ ಬಾಳೆವಷ್ಟು ಕಲರು ಎಲ್ಲೂ ಇಲ್ಲ. ಬೇಕಾದ್ರೆ ಬಂದು ನೀವು ನೋಡ್ಬೋದು, ಅಷ್ಟು ಆರೋಗ್ಯವಾಗಿದೆ. 98ರಲ್ಲಿ ಇಲ್ಲೇ ಕೆಳಗಡೆನಲ್ಲಿ ಮಾವಿನ ತೋಪಿದೆ. ಮಾವಿನ ತೋಪಿನಲ್ಲಿ ಒಂದು ಇದು ಗೂಬೆ ಮರಿ ಸಿಕ್ತು. ಆ ಗೂಬೆ ಮರಿ ತಂದು ಸಾಕಿದೆ. ಆ 98ರಲ್ಲಿ ನೋಡಿ ರಾಗಿ ಸ್ಟೇಟ್ ಅವಾರ್ಡ್ ಬಂತು. ಲಕ್ಷ್ಮಣ ರಾಗಿ ತಳಿ ಹಾಕಿದ್ದೆ. ಗೂಬೆ ಅಪಶಕನ ಅದಕ್ಕೆ ನಾನು ಇದರಿಂದ ಹೇಳಿದ್ದು. ಇದು ಉಪ್ಪು ಚಲ್ಕೊಂಬಿಟ್ಟು ಹೊಡೆದ್ಬಿಟ್ರೆ ಚೊಟ್ಟ ಬರೋದಿಲ್ಲ. ಮತ್ತೆ ಸಬ್ಸಿಗೆ ಗಿಡದಲ್ಲಿ 45ನೇ ಇಸ್ವಿನಲ್ಲಿ 45ನೇ ದಿವಸದಲ್ಲಿ ಅಂತರ್ ಬೇಸಾಯ ಮಾಡಿದಾಗ ಕೊನೆಯ ಸಬ್ಸಿಗೆ ಬೀಜ ಚೆಲ್ಲಿಬಿಟ್ಟು ಇದು ತೊಗರಿ ಒಳಗಡೆ ಬಿಟ್ಬಿಟ್ರೆ ಸಬ್ಸಿಗೆ ಹೂವು ಮತ್ತೆ ತೊಗರಿ ಹೂವು ಒಂದೇ ಸರಿ ಬರುತ್ತೆ. ಯಾವುದೇ ಒಂದು ಕೀಟಗಳ ಹಾವಳಿ ಇರೋದಿಲ್ಲ. ಈ ರೀತಿ ಚುಟುಗಳನ್ನೆಲ್ಲ ಒಂದು 300-400 ಚುಟುಕುಗಳನ್ನ ಹಿತ್ತಲ ಗಿಡ ಪತ್ರಿಕೆ ಬದಲಾಗ್ತದೆ. ಪ್ರಕಾಶ್ ಕಮ್ಮಡಿಯವರು ಅವರು ಗುಜರಾತ್ನಲ್ಲಿ ವಸ್ತುಪುರ್ನಲ್ಲಿ NIF ಸಂಸ್ಥೆ ಇದೆ, ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಅಂತ, ಕೆಳಮಟ್ಟದ ಜನರ ಸಂಶೋಧನೆಗಳು ಅಂತ. ಇದಕ್ಕೆ ಅಲ್ಲಿ ಹಾಕರು ಎಲ್ಲ ಸ್ಟೇಟಲ್ಲೂ ಆಯಾ ಭಾಷೆನಲ್ಲಿ ಅದು ರೈತರಿಗೆ ತಲುಪ್ತಿತ್ತು. ಈ ನಿಟ್ಟಿನಲ್ಲಿ ನನಗೆ ಸೃಷ್ಟಿ ಪ್ರಶಸ್ತಿ ಸಿಕ್ತು. ನಂತರ 2001ರಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ನಾನು ಬರೆದಾಗ ಅದಕ್ಕೆ ನ್ಯಾಷನಲ್ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂತು. ನಾನು ಮೂಲತಃ ಚಿಕ್ಕನಾಯಕನಹಳ್ಳಿಯವ. ನನಗೆ ಇವತ್ತಿಗೆ 75 ವರ್ಷ ವಯಸ್ಸು. ಚಿಕ್ಕನಾಯಕನಹಳ್ಳಿ ಗ್ರಾಮ ಯಾವ ಗ್ರಾಮ? ಇದು ಚಿಕ್ಕನಾಯಕನಹಳ್ಳಿನೇ. ನಮ್ದು ಇದ್ದಿದ್ದು ಬೇಲ್ಕೆರೆ ಹತ್ರ ತೋಟ ಇತ್ತು. MLA ಬಸವಯ್ಯರ ತೋಟದ ಪಕ್ಕದ ತೋಟನೇ ನಮ್ದು. ತೆರದ ಬಾವಿ ಇತ್ತು, ಅದರಲ್ಲಿ 5 ಅಡಿ ನೀರು ಬರೋದು. ಅದ್ರಲ್ಲಿ ತರಕಾರಿ ಬೆಳೆದು ಪ್ರತಿಯೊಂದು ಪುದೀನಾದಿಂದ ಹಿಡಿದು ಪ್ರತಿಯೊಂದು ಇಲ್ಲೇ ಬೆಳೆದು ಕೊಡಿವೆ. ಇಲ್ಲೇ ಬಂದೆಲ್ಲ ಸಂತೆ ವ್ಯಾಪಾರ ಮಾಡೋರು ಇಲ್ಲೇ ಬಂದು ತಗೊಂಡೋಗೋರು. ಅವರೇ ಕುಯ್ಕೊಂಡು ಅವರೇ ತೂಕ ಮಾಡ್ಕೊಂಡು ದುಡ್ಡು ಕೊಟ್ಟೋಗೋರು. ಕೃಷಿಯಲ್ಲಿ ಲಾಭನೇ ಮಾಡಬೇಕು, ನಷ್ಟವನ್ನೇ ಅನುಭವಿಸಬಾರದು ಅಂತಕ್ಕಂಥ ಒಂದು ಮಟ್ಟಕ್ಕೆ ಈ ಒಂದು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಕೃಷಿ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯನ್ನ ನೈಜ ಕೃಷಿಕರಿಂದ ಕಲಿಯೋದಿಕ್ಕೆ ಸಾಧ್ಯ. ಆ ಒಂದು ನೈಜ ಕೃಷಿಕರಿಂದ ಒಂದು ಪ್ರವಾಸದೊಟ್ಟಿಗೆ ನೀವು ಕಲಿಬೇಕು ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ ಈ ಒಂದು ವಿಚಾರದ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಕರ್ನಾಟಕದ ಮೊದಲನೇ ಕಂಪನಿ, ದೇಶದ 2ನೇ ಕಂಪನಿ ಅಂದ್ರೂ ಏನು ತಪ್ಪಾಗಲ್ಲ. ಈ ಒಂದು ಕಂಪನಿಯ ಬ್ರೋಚರ್ ಅನ್ನ ಚಲೋರಾಯ ಸ್ವಾಮಿ ಅವರು ಲಾಂಚ್ ಮಾಡಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯನವರು ಈ ಒಂದು ಸ್ವರಾಜ್ಯೋತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ, ಪಾಂಡವಪುರದಲ್ಲಿ ನಡೆದಂತ ಸ್ವರಾಜ್ಯೋತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಅಗ್ರಿಯಾನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ನೀವು ಈ ಒಂದು ಅಗ್ರಿಯಾನ ಕಂಪನಿಯ ಒಂದು ನಮ್ಮ ಒಂದು ರೈತರೊಟ್ಟಿಗೆ ನೀವು ಸಂಪರ್ಕ ಮಾಡಿದ್ರೆ ನೀವು ಕಲಿಯೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ಗೊಂದಲಗಳನ್ನ ಬಗೆಹರಿಸ್ಕೋಬಹುದು. ನಿಮ್ಮ ಗೊಂದಲಗಳಿಗೆ, ನಿಮ್ಮ ಸಾಕಷ್ಟು ವಿಚಾರಗಳಿಗೆ ನಮ್ಮ ಒಂದು ಅಗ್ರಿಯಾನ ಕಂಪನಿಯಲ್ಲಿ ಇರ್ತಕ್ಕಂಥ ರೈತರು ಜೊತೆಗೆ ನಾವುಗಳು ಕೂಡ ನಿಮ್ಮೊಟ್ಟಿಗೆ ನಿಲ್ತೇವೆ. ಬನ್ನಿ, ಒಂದು ಪ್ರವಾಸವನ್ನ ಮಾಡಿ ನಿಮಗೆ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿರಿ. ಕೃಷಿಯಲ್ಲಿ ನೀವು ಸಮಗ್ರವಾಗಿ ಸಮೃದ್ಧಿಯಾಗಿ ಬೆಳಿರಿ ಅಂತಕ್ಕಂಥದ್ದು ಅಗ್ರಿಯಾನದ ಒಂದು ಕನಸು. ಸೊ ವೆಬ್ಸೈಟ್ ಇದೆ www.agriana.com. ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆ ನಂಬರ್ಗೆ ನೀವು ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿಯೋದಿಕ್ಕೆ, ಒಂದಿಷ್ಟು ವಿಚಾರಗಳನ್ನ ತಿಳಿಯೋದಿಕ್ಕೆ ಅಗ್ರಿಯಾನ ಕಂಪನಿಗೆ ನೀವು ಬನ್ನಿ. ಕೃಷಿಯ ತೋಟಗಾರಿಕಾ ಒಂದಿಷ್ಟು ಬೆಳೆಗಳ ಬಗ್ಗೆ, ಅರಣ್ಯ ಕೃಷಿಗಳ ಬಗ್ಗೆ, ಸಾಕಷ್ಟು ಒಂದು ಕೃಷಿಗಳ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಆ ಒಂದು ಲ್ಯಾಂಡ್ ಅಲ್ಲಿ ನೀವು ಕೂತು ಊಟವನ್ನು ಮಾಡಬಹುದು, ಪ್ರವಾಸವನ್ನು ಮಾಡಬಹುದು. ನಿಮ್ಮ ಮಕ್ಕಳೊಟ್ಟಿಗೆ ಬನ್ನಿ, ನಿಮ್ಮ ಮಡದಿಯೊಂದಿಗೆ ಬನ್ನಿ, ನಿಮ್ಮ ಸ್ನೇಹಿತರೊಂದಿಗೆ ಬನ್ನಿ, ಪ್ರವಾಸವನ್ನು ಕೈಗೊಂಡು ನೀವು ಈ ಒಂದು ಕೃಷಿಯನ್ನ ಅದ್ಭುತವಾಗಿ ಮಾಡಿ. ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ನಮಸ್ತೆ. ನಾನಿವತ್ತು ಎಲ್ಲಿದ್ದೀನಿ ಅಂತಂದ್ರೆ ನಮ್ಮ ತಿಪ್ಟೂರು ತಾಲೂಕಿನ ಪಕ್ಕದ ತಾಲೂಕಾದಂತ ಚನ್ನರಾಯಪಟ್ಟಣ ತಾಲೂಕು
ನುಗ್ಗೇಹಳ್ಳಿ ಹೋಬಳಿ ಆದಂತ ಈ ಒಂದು ಸಂತೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ. ಬಹುಶಃ ಸಂತೇಶ್ವರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಗ್ರಾಮ. ಯಾಕೆ ಅಂತಂದ್ರೆ SL ಭೈರಪ್ಪನವರು ಸಾಹಿತ್ಯ ದಿಗ್ಗಜರು ಅಂತಾನೆ ನಾವು ಕರಿತಕ್ಕಂಥ SL ಭೈರಪ್ಪನವರ ಊರು. ಅವರ ಒಂದು ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಾ ಇದೆ. ಜೊತೆಗೆ ಸ್ವಂತ ಗ್ರಾಮಕ್ಕೆ ನೀರಾವರಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ ಸಾಕಷ್ಟು ರೈತರ ಒಂದು ಜೀವನವನ್ನ ಹಸನಾಗಿ ಮಾಡಿರ್ತಕ್ಕಂಥವ್ರು ನಮ್ಮ SL ಭೈರಪ್ಪನವರು. ಇವತ್ತು ನಾನಿರ್ತಕ್ಕಂಥ ಒಂದು ರೈತರ ಒಂದು ಜಾಗ ಯಾವ್ದಪ್ಪ ಅಂದ್ರೆ ಬಸವರಾಜ್ ಸರ್. ಇವರು ಚಿಕ್ಕನಾಯಕನಹಳ್ಳಿ ಮೂಲತಃ ಇವ್ರ ಊರು. ಬಟ್ ಇವರ ಒಂದು ಅನುಭವ, ಇವ್ರು ನಿಜವಾಗ್ಲೂ ಇವ್ರ ವಯಸ್ಸು ಎಷ್ಟು ಅಂತಂದ್ರೆ ಅವ್ರ ಬಾಯಲ್ಲೇ ಹೇಳ್ತಾರೆ. ತುಂಬಾ ಉತ್ಸುಕವಾಗಿ ನೈಜ ಕೃಷಿಯನ್ನ, ಸಹಜವಾದಂತ ಒಂದು ಕೃಷಿಯನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರ ಅನುಭವ, ಮಾರ್ಗದರ್ಶನ ಎಲ್ಲರಿಗೂ ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರು ನಡೆದು ಬಂದ ಹಾದಿಯನ್ನ ಈ ಒಂದು ಮೊದಲನೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಅನುಭವ, ನಿಮ್ಮ ಒಂದು ಈ ಒಂದು ಜರ್ನಿ, ಯಾಕೆಂದ್ರೆ ನೀವು ಚಿರ ಯುವಕರಂತೆ ಓಡಾಡ್ತಾ ಇದ್ರಿ ನೀವು ತೋಟದಲ್ಲೆಲ್ಲ. ಈಗ ನೋಡಿದೆ ನೀವೀಗ ನಿಮ್ಮ ಒಂದು ಇದನ್ನ ಹೇಳಿ ಸರ್, ಹೆಂಗೆ, ಎಲ್ಲಿಂದ ಬಂದ್ರಿ, ಯಾವ ತರ ಬಂದ್ರಿ? ಸರ್, ನಾನು ಮೂಲತಃ ಕೃಷಿ ಕುಟುಂಬದಲ್ಲಿ ನಾನು ಹುಟ್ಟಿದವನು. ನಮ್ಮ ದೊಡ್ಡಣ್ಣರು ಶಿವಣ್ಣ ಅಂತ, ಅವರು ಒಳ್ಳೆ ಕೃಷಿನಲ್ಲಿ ಬಹಳ ನಿಪುಣರು. ಅವ್ರ ಕೈ ಕೆಳಗಡೆ ನಾನು ನುರ್ತಿದ್ದು. ನನಗೆ ವ್ಯವಸಾಯದ 5ನೇ ವರ್ಷದಿಂದಲೂ ನನಗೆ ವ್ಯವಸಾಯದ ಜ್ಞಾಪಕ ಇದೆ. ನಾನು ಚಿಕ್ಕ ಹುಡುಗನಲ್ಲಿ ರಾಗಿ ಸಸಿ ಕಂತಿಗಳು ಹಾಕರು, ಅದನ್ನ ಕೊಡೋದಕ್ಕೆ ಆಳುಗಳಿಗೆ ನಾಟಿ ಮಾಡೋದಕ್ಕೆ ಓಡಾಡ್ತಿದ್ದೆ. ಆವಾಗಲಿಂದಲೂ ನನಗೆ ಗೊತ್ತು. ಮತ್ತೆ ಮೆಣಸಿನ ಹಣ್ಣು ಬಿಡ್ಸಕ್ ಹೋಗಿವು ದಸರಾ ಇದ್ದಲ್ಲಿ. ಮತ್ತೆ ಇದು ಅವರೇ ಗಿಡ ಕಾಯಕ್ ಹೋಗಿ ಕದ್ ಕುಯ್ತಾರೆ ಅಂತವ. ಮತ್ತೆ ಅದನ್ನೆಲ್ಲ ಬೇಸಿಗೆ ತಿನ್ನೋದು ಹುಡುಗರೆಲ್ಲ ಸೇರ್ಕೊಂಡು. ಇದು ತೋಟಕ್ಕೆ ತಿಂಡಿ ತಗೊಂಡೋಗೋದು, ಊಟ ತಗೊಂಡೋಗೋದು, ಹಳಸೆ ಹಣ್ಣು ಇದು ತಿನ್ನೋದು, ಈ ತರ ಎಲ್ಲ ನನಗೆ ಆ ವಿದ್ಯಾಭ್ಯಾಸದ ಜೊತೆನಲ್ಲಿ ಆಸುವಕ್ಕಾಗಿ ಕೃಷಿದು ಬಹಳ ನನಗೆ ಸಂಪರ್ಕ ಮೊದ್ಲಿಂದಲೂ ರಕ್ತಗತವಾಗಿ ಬಂದಿರೋದ್ರಿಂದ ನನಗೆ ಇಲ್ಲಿ ಬಂದು ಕೃಷಿ ಹಮ್ಮಿಕೊಳ್ಳೋದಕ್ಕೆ ಅನುಕೂಲ ಆಯ್ತು. ನಾನು ಮೂಲತಃ ಚಿಕ್ಕನಾಯಕನಹಳ್ಳಿಯವ. ನನಗೆ ಇವತ್ತು 75 ವರ್ಷ ವಯಸ್ಸು. ನಾನು 80ರಲ್ಲಿ ಬಂದಾಗ ಕೇವಲ 47 ಗಿಡ ತೆಂಗಿನ ಗಿಡ ಇತ್ತು. ಅದು ನನ್ನ ಮದುವೆ ಸಾಲಕ್ಕೆ 5 ವರ್ಷ ಗುತ್ತಿಗೆ ಆಗಿತ್ತು. ಇಂದು ಉಳಿದಂತ ಭೂಮಿನಲ್ಲಿ ವಾರ್ಷಿಕ ಬೆಳೆಗಳನ್ನೆಲ್ಲ ಬೆಳೆದು ಎಲ್ಲವನ್ನು ಕೂಡ ದಾಖಲೆ ಮಾಡಿದ್ದೀನಿ. ಇದು ಯಾವುದೇ ಒಂದು ವೃತ್ತಿ ಇರ್ಬೋದು, ಆ ವೃತ್ತಿನಲ್ಲಿ ನಾವು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಿದ್ದೆ ಆದ್ರೆ ಅದರಲ್ಲಿ ಆ ಒಂದು ನಾವು ಏನು ಯಾವ ಉದ್ಯಮದಲ್ಲಿ ತೊಡಗಿಕೊಂಡಿರ್ತೀವಿ ಅಲ್ಲಿಂದ ಜ್ಞಾನ ತನ್ನಷ್ಟೇ ತಾನೇ ಬರ್ತಾ ಇರುತ್ತೆ. ಇಲ್ಲದೆ ಇದ್ರೆ ಕಾಟಾಚಾರಕ್ಕೆ ನಾವು ಯಾವುದೇ ಒಂದು ವೃತ್ತಿ ಮಾಡಿದ್ರೆ ಅದರಲ್ಲಿ ನಮಗೆ ಶಾಂತಿನೂ ಸಿಗೋದಿಲ್ಲ, ಮತ್ತೆ ಅದರಲ್ಲಿ ಅಷ್ಟೊಂದು ನಮಗೆ ಹೊಸ ಹೊಸ ಅನುಭವಗಳು ಗೊತ್ತಾಗೋದಿಲ್ಲ. ನಾನು ಏನು ಅಲ್ಲಿಂದ ಬಂದವನು, ನಂದು 73ರಲ್ಲೇ BSc ಆಯ್ತು. B.Ed ಹೋಗ್ಬೇಕು ಅಂತಲೂ MSc ಹೋಗ್ಬೇಕು ಅಂತಲೂ ಎಲ್ಲಾ ಕಡೆನೂ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನನಗೆ ಇಲ್ಲೇ ಋಣ ಇತ್ತೇನೋ, ಇಲ್ಲಿನ ಒಂದು ಭೂಮಿ ತಾಯಿಯ ಒಂದು ಇದು ಋಣ, ಅದರಿಂದ ಇಲ್ಲಿಗೆ ಬರ್ಬೇಕಾಯ್ತು. ಇಲ್ಲಿ ಬಂದಾಗಿಂದಲೂ ನಾನ್ ಬಂದಾಗ ಇದಕ್ಕೆ ಮನೆ ಇರ್ಲಿಲ್ಲ. ಕೇವಲ ಬೇರೆಯವರು ಒಂದು ಸಣ್ಣ ರೂಮ್ ನಲ್ಲಿ ಇದ್ದು ನಮ್ಮ ಅವ್ರ ಚಿಕ್ಕಮ್ಮರಿಗೆ ಇದು ಮನೆ ಹೋಯ್ತು. ಆ ರೂಮಲ್ಲೇ 3 ವರ್ಷ ಇದ್ದು ನಂತರ ನಾನು ಮನೆ ಕಟ್ಕೊಂಡೆ. ಇಲ್ಲಿ ಬಂದಾಗ ಎಲ್ಲವನ್ನು ನಾನು ಹೊಂದಿಸ್ಕೊಂಡಿದ್ದೀನಿ. ತೆರೆದ ಬಾವಿ ಇತ್ತು, ಅದರಲ್ಲಿ 5 ಅಡಿ ನೀರು ಬರೋದು, ಅದ್ರಲ್ಲಿ ತರಕಾರಿ ಬೆಳೆದು ಪ್ರತಿಯೊಂದು ಪುದೀನಾದಿಂದ ಹಿಡಿದು ಪ್ರತಿಯೊಂದು ಇಲ್ಲೇ ಬೆಳೆದು ಕೊಡಿವೆ. ಇಲ್ಲೇ ಬಂದೆಲ್ಲ ಸಂತೆ ವ್ಯಾಪಾರ ಮಾಡೋರು ಇಲ್ಲೇ ಬಂದು ತಗೊಂಡೋಗೋರು, ಅವರೇ ಕುಯ್ಕೊಂಡು ಅವರೇ ತೂಕ ಮಾಡ್ಕೊಂಡು ದುಡ್ಡು ಕೊಟ್ಟೋಗೋರು. ಅವಾಗ್ಲಿಂದಲೂ ನಾನು ಅದೇ ರೀತಿ ಇದೇನೆ ಹೊರತು ಮಾರ್ಕೆಟಿಗೆ ನಾನು ಎಂದೂ ತಗೊಂಡೋಗೋದಿಲ್ಲ. ಎಲ್ಲ ನಾ ಬೆಳೆದಿದ್ದೆಲ್ಲ ಇಲ್ಲೇ ಖರ್ಚಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಜನಗಳಿಗೆ ಪರಿಚಯ ಆಗಿದ್ದೀನಿ. ಮತ್ತೆ ಅವಾಗೆಲ್ಲ ಉಳುಮೆ ಮಾಡಿ ಅಲ್ಲಿಗೆ ಒಂದು ಕಡ್ಡಿ ಚುಚ್ಕೋಬೇಕು ಅಂದ್ರೂ ಕೂಡ ಕಡ್ಡಿ ಇರ್ತಿರ್ಲಿಲ್ಲ, ಅಷ್ಟು ಕ್ಲೀನ್ ಆಗಿ ತೋಟ ಇಟ್ಕೊಂಡಿರುವೆ. ಆದ್ರೆ ತದನಂತರ ಬರ್ತಾ 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 ಇನ್ನು ಉಳಿದಂತ ವಾರ್ಷಿಕ ಬೆಳೆ ಬೆಳೆಯದ ಜಾಗದಲ್ಲೆಲ್ಲ ಬೇರೆ ತೆಂಗು ನೆಟ್ಟೆ. ತೆಂಗಾದ್ಮೇಲೆ ಅಡಿಕೆ ನೆಟ್ಟೆ. ನಾವು ಅಲ್ಲಿ ಚಿಕ್ಕನಾಯಕನಹಳ್ಳಿನಲ್ಲಿ ನಮ್ದು ಒಳ್ಳೆ ಅಡಿಕೆ ತೋಟ ಇತ್ತು. ಮತ್ತೆ ಎಲೆ ಎಂಬ ಹಾಕ್ದೆ. ನಮಗೆ ಪ್ರತಿ ವಾರನು 3 ಪೆಂಡಿ ಎಲೆ. ಒಂದು ಪೆಂಡಿ ಚಿಕ್ಕನಾಯಕನಹಳ್ಳಿ ಗ್ರಾಮ ಯಾವ ಗ್ರಾಮ? ಇದು ಚಿಕ್ಕನಾಯಕನಹಳ್ಳಿನೇ ನಮ್ದು. ಇದ್ದಿದ್ದು ಬೇಲ್ಕೆರೆ ಹತ್ರ ತೋಟ ಇತ್ತು. MLA ಬಸವಯ್ಯರ ತೋಟದ ಪಕ್ಕದ ತೋಟನೇ ನಮ್ದು. ಅಲ್ಲಿ ವಿಳ್ಳೆದೆಲೆ ವಾರಕ್ಕೆ 3 ಪೆಂಡಿ. ಒಂದ್ ಪೆಂಡಿಂದ 10,000 ಎಲೆ, 3 ಪೆಂಡಿ ವಿಳ್ಳೆದೆಲೆ. ಅದು ಅವಾಗ ಇದು 68ರಿಂದಲೂ ನನಗೆ ಅಲ್ಲೇ ಪರಿಚಯ ಇದೆ.
ಇದು ಈ ರೀತಿ ವಿಳೆದೆಲ್ಲಿನಲ್ಲಿ ಒಂದು ಗುಣಿನಲ್ಲಿ 1,000 ಎಲೆ ಹಿಡಿಯೋದು. ಕನಿಷ್ಠ 12 ಗುಣಿ ಕುಯ್ದ್ರೆ ಒಂದ್ ಪೆಂಡಿ ಆಗೋದು. ಒಬ್ರು ಅಲ್ಲೇ ಮಳ್ಳಾಳ ಅಂತ ಹೇಳ್ತೀವಿ, ಜೋಗಿ ಹಳ್ಳಿ ಅಂತ ಅಂತಾರೆ ಅದನ್ನ. ಅಲ್ಲಿ ಒಬ್ರು ಎಲೆ ಕುಯ್ಯರು ಬಂದು ಪ್ರತಿ ವಾರನೂ ಕುಯ್ದು ಕೊಟ್ಟೋಗೋರು. ನಾವೆಲ್ಲ ರಜೆ ಇತ್ತಲ್ಲ, ರಜೆಲ್ಲೆಲ್ಲ ಜೋಡಿಸ್ಬಿಟ್ಟು ಅಲ್ಲೇ ಒಂದು ದೊಡ್ಡ ಕಲ್ಬಾವಿ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಚಿಕ್ಕನಾಗಿನಲ್ಲಿ. ಅಲ್ಲಿ ಆ ಪೆಂಡಿ ಎತ್ಕೊಂಡು ನೀರಲ್ಲಿ ತಾಮಂದು ಬೆಳಿಗ್ಗೆ ಸಂತಿಗೆ ತಲುಪಿಸೋ ಜವಾಬ್ದಾರಿ ನಂದಾಗಿತ್ತು. ನಂತರ ಸ್ಕೂಲ್ಗೆ ಹೋಗಿವೆ. ಈ ರೀತಿ ಚಿಕ್ಕದ್ರಿಂದಲೂ ಇದು ಬೇಸಿಗೆನಲ್ಲಿ ಮಣ್ಣು ಹೊಡೆದಾಗ್ಬೋದು, ಗೊಬ್ಬರ ಹೊಡೆದಾಗ್ಬೋದು, ಅದೆಲ್ಲ ಗಾಡಿ ಮೇಲೆ ಕೂತ್ಕೊಂಡು ಹೋಗೋದು, ಅವ್ರಿಗೆ ತಿಂಡಿ ತಗೊಂಡೋಗೋದು, ಊಟ ತಗೊಂಡೋಗೋದು, ಇವೆಲ್ಲ ಆಸುವಕ್ಕಾಗಿರೋದ್ರಿಂದ ನನಗೆ ಕೃಷಿನೂ ಕೂಡ ನನಗೆ ಅನೇಕ ಅನುಭವಗಳನ್ನ ನಾನು ಚಿಕ್ಕದಿಂದಲಿಂದಲೂ ನಾನು ಕಂಡವನು. ಹಾಗಾಗಿ ಇಲ್ಲಿ ಬೆಳೆದು ನಿಲ್ಲೋದಕ್ಕೆ ಅದೊಂದು ನನಗೆ ಆಶ್ರಯ ಆಯ್ತು. ಇಲ್ಲಿ ಬಂದಾಗ ಎಲ್ಲರೂ ನನ್ನ ಆಡ್ಕೊಳರು. ವಿದ್ಯಾಭ್ಯಾಸ ಎಲ್ಲಿ ಸರ್? ತುಮಕೂರು ಗೌರ್ಮೆಂಟ್ ಕಾಲೇಜು. ಇದು 70ರಿಂದ 73 ಅಲ್ಲಿ ಡಿಗ್ರಿ ಆಯ್ತು. ಇನ್ನು ಉಳಿದಂತೆ ಚಿಕ್ಕನಾಯಕನಹಳ್ಳಿನಲ್ಲಿ ದೇಶೀಯ ವಿದ್ಯಾಪೀಠದಲ್ಲಿ PUC ವರೆಗೂ ಓದಿದೆ. ಹಾಗಾಗಿ ನನ್ನ ವಿದ್ಯಾಭ್ಯಾಸದ ಜೊತೆನಲ್ಲಿ ತುಮಕೂರೇನಾ? B.Ed ಇಲ್ಲ, B.Ed ಹೋಗ್ಲಿಲ್ಲ, ಹೋಗ್ಲಿಲ್ಲ. BSc ಫಿಸಿಕ್ಸ್ ಮ್ಯಾಥ್ಸ್ ಮೇಜರ್, ಕೆಮಿಸ್ಟ್ರಿ ಮೈನರ್, ಅವಾಗ NR ಸ್ಕೀಮ್. ಹಾಗಾಗಿ ನಾನು ನಂತರ ಇಲ್ಲಿ ಬರ್ಬೇಕಾಯ್ತು. ಇಲ್ಲಿ ನನಗೆ ವಯಸ್ಸು ಅವಾಗ 28 ಮದುವೆ ಆದಾಗ. ಹಾಗಾಗಿ ಇಲ್ಲಿ ಬಂದು ನನಗೆ ಅಲ್ಲಿ ಪೂರ್ತಿ ಕಲ್ಲೋಲ ಇದ್ದಿದ್ದು. ಇದು ಕಲ್ಲುಗಳು 70 ಭಾಗ ಆದ್ರೆ 30 ಭಾಗ ಮಣ್ಣು. ಅಂತ ಹೊಲದಲ್ಲಿ ಕೆಲಸ ಮಾಡ್ತಿದ್ದು ನಮ್ಮ ಅಣ್ಣಾರು. ಅದರಲ್ಲಿ ಸಾಸಿವೆ ಕಾಳಿಂದ ಹಿಡಿದು ಅಡಿಗೆ ಮನೆಗೆ ಪೂರಕವಾಗಿ ಎಲ್ಲವನ್ನು ಬೆಳೆದಿದ್ರು. ಸಜ್ಜೆ ಇರ್ಬೋದು, ಜೋಳ ಇರ್ಬೋದು, ಅವರೆಕಾಳು, ಉದ್ದಿನ ಕಾಳು, ತೊಗರಿ, ಪ್ರತಿಯೊಂದು ಕೂಡ ಆರ್ಕ, ಸಾವೆ, ರಾಗಿ, ಜೋಳ ಎಲ್ಲವನ್ನು ಬೆಳೆತಿದ್ರು. ಎಲ್ಲವನ್ನು ವರ್ಷಕ್ಕ ಇದು ಆಗಿ ಬಿಗುವಷ್ಟು ವರ್ಷ ಇದು ಮಾರ್ನಾಮಿ ಹಬ್ಬ ಆಗಿ ತೆನೆ ನೋಡಿದ್ದಾದ್ಮೇಲೆ ಕಣಜದಿಂದ ರಾಗಿ ಮಾರೋರು. ಅಲ್ಲಿವರೆಗೂ ಮಾರ್ತಿರ್ಲಿಲ್ಲ, ಅದೇನೇ ದುಡ್ಡಿನಿಂದ ಹೋಗ್ತಿರ್ಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಿದ್ರು. ನಮ್ಮ ಅಣ್ಣಾರು ಇನ್ನಿಬ್ರು ಮಿಡ್ಲ್ ಸ್ಕೂಲ್ ಮಾಸ್ಟರ್ ಆಗಿದ್ರು. ಹೀಗೆ ಇದು ನಡೀತಾ ಬಂದು ನನ್ಗೆ ವ್ಯವಸಾಯ ಅಲ್ಲಿಂದಲೂ ರಕ್ತಗತವಾಗಿ ಬಂದಿದ್ರಿಂದ ಇಲ್ಲಿ ಬೆಳೆದ್ ನಿಲ್ಲೋದಕ್ಕೆ ಇದಾಯ್ತು. ಇಲ್ಲಿ ಬಂದ್ ನೋಡಿದ್ರೆ ಏನಾದ್ರು ನೇಗಲ್ದೊಂದು ಚಕ್ಕೆ ಕೆಚ್ಚಬೇಕು ಅಂದ್ರೆ ಕಲ್ಲು ಮಡಿಕೊಂಡಿರ್ಬೇಕು, ಒಂದು ಕಲ್ಲಿಲ್ಲ ಅಂತ ಭೂಮಿ. ನನ್ಗೆ ಇಲ್ಲಿ ನೋಡ್ಬಿಟ್ರೆ ಬಹಳ ಖುಷಿ ಆಗೋಯ್ತು ಈ ಮಣ್ಣು ನೋಡ್ಬಿಟ್ಟು. ಹಾಗಾಗಿ ಬಂದಂತ 5 ಅಡಿ ದಿವಸ ನೀರ್ ಬರೋದು ಬಾವಿನಲ್ಲಿ, ಅದನ್ನೇ ಹೊಡ್ಕೊಂಡು ತರಕಾರಿ ಎಲ್ಲ ಬೆಳ್ಕೊಂಡು ಪ್ರತಿಯೊಂದು ಎಲ್ಲ ದಾಖಲಾತಿ ಮಾಡಿದೆ. 98ರಲ್ಲಿ ಇಲ್ಲೇ ಕೆಳಗಡೆನಲ್ಲಿ ಮಾವಿನ ತೋಪು ಇದೆ. ಮಾವಿನ ತೋಪಿನಲ್ಲಿ ಒಂದು ಇದು ಗೂಬೆ ಮರಿ ಸಿಕ್ತು. ಆ ಗೂಬೆ ಮರಿ ತಂದು ಸಾಕಿದೆ. ಆ 98ರಲ್ಲಿ ನೋಡಿ ರಾಗಿ ಸ್ಟೇಟ್ ಅವಾರ್ಡ್ ಬಂತು. ಲಕ್ಷ್ಮಣ ರಾಗಿ ತಳಿ ಹಾಕಿದ್ದೆ. ಗೂಬೆ ಅಪ್ಶಕನ ಅನ್ನೋದಕ್ಕೆ ಅದಕ್ಕೆ ನಾನು ಇದರಿಂದ ಹೇಳಿದ್ದು. ಸಾಕಿದ ವರ್ಷನೇ ನನಗೆ ಅವಾರ್ಡ್ ಬಂತು. ನಂತರ 2000 ಸೃಷ್ಟಿ ಪ್ರಶಸ್ತಿ ಸಿಕ್ತು. ಚುಟುಕ ಈಗ ಏನು ನಾವು ರಾಗಿ ಪೈರು 25 ದಿವಸದಲ್ಲಿ ಸಾಲ್ಮಣಿ ಮುಚ್ಚಾಕೊಂಡು ನಿಂತ್ಕೊಂಡು ಹೊಡೆದ್ಬಿಟ್ರೆ ಈ ಕಡೆಯಿಂದ ಒಂದ್ಸರಿ, ಇನ್ನೊಂದು ವಿರುದ್ಧವಾದ ದಿಕ್ಕಿನಲ್ಲಿ 3 ದಿವಸ ಬಿಟ್ಕೊಂಡು ಇನ್ನೊಂದ್ಸರಿ ಹೊಡೆದ್ಬಿಟ್ರೆ ತೆಂಡೆ ಹೊಡಿಯತ್ತೆ. ಆ ತರದ್ದು ಚುಟುಕಗಳು. ನಿನ್ನ ಸೌತೆಕಾಯಿ ಬೆಳಿಬೇಕಾದ್ರೆ ಸೌತೆಕಾಯಿ ಲಾಸ್ಟ್ ಕೊನೆಯಲ್ಲಿ ಕುಂಟೆ ಹೊಡಿಬೇಕಾದ್ರೆ ಇದು ಉಪ್ಪು ಚಲ್ಕೊಂಬಿಟ್ಟು ಹೊಡೆದ್ಬಿಟ್ರೆ ಚೊಟ್ಟ ಬರೋದಿಲ್ಲ. ಮತ್ತೆ ಸಬ್ಸಿಗೆ ಗಿಡದಲ್ಲಿ 45ನೇ ದಿವಸದಲ್ಲಿ ಅಂತರ್ ಬೇಸಾಯ ಮಾಡಿದಾಗ ಕೊನೆಯ ಸಬ್ಸಿಗೆ ಬೀಜ ಚೆಲ್ಬಿಟ್ಟು ಇದು ತೊಗರಿ ಒಳಗಡೆ ಬಿಟ್ಬಿಟ್ರೆ ಸಬ್ಸಿಗೆ ಹೂವು ಮತ್ತೆ ತೊಗರಿ ಹೂವು ಒಂದೇ ಸರಿ ಬರುತ್ತೆ. ಯಾವುದೇ ಒಂದು ಕೀಟಗಳ ಹಾವಳಿ ಇರೋದಿಲ್ಲ. ಈ ರೀತಿ ಚುಟುಗಳನ್ನೆಲ್ಲ ಒಂದು 300ರಿಂದ 400 ಚುಟುಕಗಳನ್ನ ಹಿತ್ತಲ ಗಿಡ ಪತ್ರಿಕೆ ಬರೆದಾಗ್ತದೆ. ಪ್ರಕಾಶ್ ಕಮ್ಮಡಿ ಅವರು ಗುಜರಾತ್ ನಲ್ಲಿ ವಸ್ತುಪುರ್ನಲ್ಲಿ NIF ಸಂಸ್ಥೆ ಇದೆ, ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಅಂತ, ಕೆಳಮಟ್ಟದ ಜನರ ಸಂಶೋಧನೆಗಳು ಅಂತ. ಇದಕ್ಕೆ ಅಲ್ಲಿ ಹಾಕರು ಎಲ್ಲ ಸ್ಟೇಟಲ್ಲೂ ಆಯಾ ಭಾಷೆನಲ್ಲಿ ಅದು ರೈತರಿಗೆ ತಲುಪ್ತಿತ್ತು. ಈ ನಿಟ್ಟಿನಲ್ಲಿ ನನಗೆ ಸೃಷ್ಟಿ ಪ್ರಶಸ್ತಿ ಸಿಕ್ತು. ನಂತರ 2001ರಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ನಾನು ಬರೆದಾಗ ಅದಕ್ಕೆ ನ್ಯಾಷನಲ್ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂತು. ಈ ರೀತಿ ಆ ಭೂಮಿತಾಯಿ ಒಂದರಿಂದ ಒಂದೊಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ಲು. ಅದರಿಂದ ನನಗೆ 24 ಗಂಟೆನೂ ಕೃಷಿ ಬಿಟ್ರೆ ನ್ಯಾಯನೂ ಯಾವುದೋ ತರದ್ದು ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ. ಮತ್ತೆ ಏನಾದ್ರು ಸಮಸ್ಯೆ ಬಂತ ಅದನ್ನ ರಾತ್ರಿನಾಗ ಯೋಚನೆ ಮಾಡೋದು, ಬೆಳಿಗ್ಗೆ ಮಾಡೋದು, ಯಾವ ಕೆಲಸ ಹೆಂಗ್ ಸುಲಭ ಮಾಡೋದು, ಇವೆಲ್ಲ ನಮ್ಮ ಅಲ್ಲಿ ಹಿರಿಯರು ಮೆಣಸಿನ ಗಿಡಕ್ಕೆ ದಿಂಡ ಹಾಕ್ಬೇಕು ಅಂದ್ರೆ 10-15 ಆಳಕ್ಕೆ ತಗೊಂಡು ದಿಂಡ ಹಾಕೋರು. ಇಲ್ಲ ನಾವು ಏನ ಅಂತರ್ ಬೇಸಾಯ ಮಾಡ್ತೀವಿ ರಾಗಿನಲ್ಲಿ, ಅದರ ಕುಂಟಿಗೆ T ಶೇಪ್ ನಲ್ಲಿ ತಗಡು ಕಟ್ಕೊಂಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಕಟ್ಟಿಬಿಟ್ಟು ಹೊಡೆದ್ಬಿಟ್ರೆ 2 ಸರಿ ಹೊಡೆದ್ಬಿಟ್ರೆ ದಿಂಡ ಆಗೋಗುತ್ತೆ.
ಇದು ಒಂದೇ ಒಂದ್ ದಿವಸಕ್ಕೆ 1.5 ಎಕರೆನೂ ಆ ತರ ದಿಂಡು ಮಾಡಿದ್ದೆ. ನಮ್ಮಲ್ಲಿ ಯಜಮಾನರು ಬಂದು ಇದ್ಯಾ ಎಷ್ಟು ಆಳ್ ಕರ್ಕೊಂಡಿದ್ದ ಅಂತ ಕೇಳಿರು. ಅದಕ್ಕೆ ನಮ್ಮ ಮನೆಯವರು ಇಲ್ಲ ಅವ್ರೊಬ್ರೇ ಮಾಡಿರು ಅಂತಂದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಮದುವೆ ಆಗಿ ಬಂದ ಮೇಲೆ ಈ ತರದವು ಅನೇಕ ಇವ್ನು ಮಾಡ್ತಾ ಹೋದೆ, ಮಾಡ್ತಾ ಹೋದೆ. ಮತ್ತೆ ಹಿಂಗೆ ಉಳುವೆ ಮಾಡುವಾಗ ನೇಗಿಲಿಗೆ ತೆವಡೆ ಒತ್ಕೊಂತೀವಿ, ಮಣ್ಣು ಕಟ್ಕೊಂಡು ಕಸ ಕಟ್ಕೊಂಡಾಗ ತೆವಡೆ ಒದೆಯೋದು ಅಂತೀವಿ. ಆ ಒದ್ದಾಗ ಒಂದು ತಾಮ್ರ ತಂತಿ ನೇಗಿಲು ಕುಳಕ್ಕೆ ತಗಲಾಕೊಂಡಿತ್ತು. ಅವಾಗ ಅದನ್ನ ಅಲ್ಲೇ ಇದ್ದಂತ ನಿಂಬೆ ಗಿಡಕ್ಕೆ ಬುಡಕ್ಕೆ ಹಿಂಗ್ ಸುತ್ತಿಬಿಟ್ಟು ನನ್ನಷ್ಟಕ್ಕೆ ನಾನು ವ್ಯವಸಾಯ ಮಾಡಿದೆ. ನಂತರ ಒಂದು ತಿಂಗಳಾದ್ಮೇಲೆ ನೇಗಿಲ್ದ ಹಿಡ್ಕಾಯಿ ಹೊಡೆದೋಗಿತ್ತು. ಆ ಹಿಡ್ಕಾಯಿಗೆ ತಂತಿ ಅಲ್ಲಿ ಕಟ್ಟಿದ್ನಲ್ಲ ಅಂತ ಹೋಗಿ ಅಲ್ಲಿ ನೋಡಕ್ ಹೋದ್ರೆ ಅದಲ್ಲೇ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಇದು ಹೆಚ್ಚು ಕಮ್ಮಿ ಒಂದ್ 15 ವರ್ಷ ಆಗಿತ್ತು. ಅದ್ ನಿಂಬೆ ಗಿಡ ಹೂವು ಆಗಿರ್ಲಿಲ್ಲ. ಅವಾಗ ಹೂ ಬತ್ತಿತ್ತು. ಅದ್ರಲ್ಲಿ ನಮ್ಮ ಮಾವರಿಗೆ ಹೇಳ್ದಾಗ ನನ್ನ ಯಜಮಾನರಿಗೆ ಅವರು ನಾ ಕಡ್ದಾಕು ಅಂತ ಎಷ್ಟು ದಿವಸ ಹೇಳ್ದೆ, ನೀನ್ ಕಡ್ದಾಕಿಲ್ಲ, ನೋಡು ನೀ ಕಡ್ದಾಕ್ತೀನಿ ಅನ್ನೋ ಹೊತ್ತಿಗೆಲ್ಲ ಹೂ ಬಿಟ್ಟೈತೆ ಅಂತ ಅವ್ರಂಗಂದ್ರು. ಇಲ್ಲ ಈ ತರ ಮಾಡಿದ್ದೆ ಅಂತ ಅಂದಾಗ ಅವ್ರಿಗೇನು ಅಷ್ಟೊಂದು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ. ನಾನು ಸುಮ್ಮನೆ ಅದೇ. ಆಮೇಲೆ ಇನ್ನೊಂದು ಬೇರೆ ಗಿಡಕ್ಕೆ ಅದೇ ತರ ತಾಮ್ರ ತಂತಿ ಸುತ್ತಿ ಹೂ ಬಿಟ್ಟಾಗ ಆವಾಗ ಯಾವುದೇ ಒಂದು ವೇದಿಕೆ ಮೇಲೆ ಹೋದಾಗ ಎಲ್ಲ ರೈತರಿಗೂ ಹೇಳ್ತಾ ಹೋದೆ. ಈ ರೀತಿ ಸಿಟ್ರಿಕ್ ಆಸಿಡ್, ನಿಂಬೆ ಇರ್ಬೋದು, ಎಳ್ಳಿ ಇರ್ಬೋದು, ಚಕೋತ ಇರ್ಬೋದು, ಮೋಸಂಬಿ ಇರ್ಬೋದು, ಇಂಥವಕ್ಕೆಲ್ಲವಕ್ಕೂ ಈ ತಾಮ್ರ ತಂತಿ ಕಟ್ಬಿಟ್ರೆ ಇದು ಏನು ನಾವು ಸ್ಟಂಬೋರರ್ ಬೀಳುತ್ತಲ್ಲ ಅದು ಕೂಡ ಬೀಳೋದಿಲ್ಲ. ಆ ರೀತಿ ಆರೋಗ್ಯವಾಗಿರುತ್ತೆ. ಒಳ್ಳೆ 365 ದಿವಸ ಹೂವು ಈಚು ಕಾಯಿ ಇರುತ್ತೆ. ಈ ರೀತಿ ಕೆಲವೊಂದು ಅನೇಕ ಅನುಭವಗಳು ನನಗೆ ಸಿಗ್ತಾ ಹೋದು. ನೀವು ಪಡೆದಂತ ವಿಜ್ಞಾನದ ಒಂದು ಪದವಿ ಅಥವಾ ಆ ಒಂದು ಈಗ ನೀವೇನು ವಿಜ್ಞಾನದ ಒಂದು ಇದನ್ನೇ ಓದಿರೋದ್ರಿಂದ, ಸೈನ್ಸ್ ರಿಲೇಟೆಡ್ ಆಗಿರೋದ್ರಿಂದ ನಿಮ್ಮ ಒಂದು ಈ ಕೃಷಿ ಜರ್ನಿ ಎಷ್ಟು ಅನುಕೂಲ ಆಯ್ತು ಸರ್? ಕೃಷಿ ಜರ್ನಿ ಎಷ್ಟು ಅನುಕೂಲ ಆಯ್ತು ಅಂತಂದ್ರೆ ಅದಕ್ಕೆ ಹೇಳಕ್ಕೆ ಮಾತೇ ಬರಲ್ಲ ಬಿಡಿ. ನನ್ನ ಅಷ್ಟೊಂದು ಲೆಕ್ಕ ಹಾಕಿ ಇದು ಹಳ್ಳಿಯಿಂದ ದಿಲ್ಲಿಗೆ ಅಂತಾರೆ, ಆದ್ರೆ ನನ್ನ ಪರಿಚಯ ಆಗಿದ್ದು ದಿಲ್ಲಿಯಿಂದ ಹಳ್ಳಿಗೆ. ನಾನು ಮೊದಲು ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದಾಗ ನನ್ನ ಯಾರು ಗುರುತಿಸ್ಲಿಲ್ಲ. 7-8ರಲ್ಲಿ ಕೃಷಿ ಪಂಡಿತ್ ಪ್ರಶಸ್ತಿ ಕೊಟ್ರು. ಹಾಸನ ಜಿಲ್ಲೆನಲ್ಲೇ ನನಗೆ ಪ್ರಥಮವಾಗಿ ನನಗೆ ಸಿಕ್ಕಿದ್ದು. ನನಗೆ ನಾನು ಲೆಕ್ಕ ಹಾಕಿ ನೀವೇ ಯಕಶ್ಚಿತ್ತು ನಮ್ಮ ಏನ್ ಇಲ್ಲಿ ಭೈರಪ್ಪನವ್ರ ಕಡೆಯಿಂದ ಒಂದು ಚಿಕ್ಕಿ ಮ್ಯಾಪ್ ನಲ್ಲಿ ಇವತ್ತು ಒಂದು ಚಿಕ್ಕಿ ಇಟ್ಟರು ಸಂತೇಶ್ವರ ಅಂತ ಒಂದು ಗುರುಸೋಷ್ಟು ಮಟ್ಟಕ್ಕೆ ತಂದ್ರಲ್ಲ, ಆ ರೀತಿ ನನಗೆ ವ್ಯವಸಾಯದಲ್ಲಿ ನನ್ನ ಇಡೀ ನ್ಯಾಷನಲ್ ರಾಷ್ಟ್ರ ಮಟ್ಟಕ್ಕೆ ಗುರುಸೋಷ್ಟು ಆ ಭೂಮಿ ತಾಯಿ ಕರ್ಕೊಂಡು ಹೋದ್ಲು. ಇದಕ್ಕಿನ ಬೇಕಾ? ಖಂಡಿತ. ಇದೀಗ ಹಾಗಾಗಿ ನಾನು ಬೆಳಿತಾ ಪ್ರತಿಯೊಂದು ಹಂತದಲ್ಲೂ ಹೋಗ್ತಾ ಹೋದೆ. ಮತ್ತೆ ಯಾವುದೇ ಗಿಡಗಳಿಗೆ ಜೂನ್ ಕೊನೆಯಲ್ಲಿ ಜುಲೈ ಮೊದಲನೇ ವಾರದಲ್ಲಿ ಕೊಂಡ್ಲಿ ಮರಿ ಹಾಕತಿ ಆ ಹಳ್ಳಿಗಿಡದಲ್ಲಿ. ಆ ಒಂದು ಜೂನ್ ಕೊನೆ ವಾರ ಮತ್ತೆ ಜುಲೈ ಇದು ಮೊದಲನೇ ವಾರದಲ್ಲಿ ನಾವು ಹಳ್ಳಿಗಿಡದಲ್ಲಿ ಓಡಾಡ್ಬಿಟ್ರೆ ಯಾವ್ದೋ ಒಂದು ಎಲೆನಲ್ಲಿ ಅದು ಎಲ್ಲ ಸಾವಿರಾರು ಹುಳ ಇರ್ತವೆ. ಅವನು ಹೊಸಿಗೆ ಹಾಕ್ಬಿಟ್ಟು ಮುಗ್ದೋತು. ಹಂಗು ಏನಾದ್ರು ನಿಮ್ಗೆ ಹಂಗು ನೋಡ್ಲಿಲ್ಲ ಅಂತಂದ್ರೆ ಆ ಹುಳುಗಳನ್ನೇ ಒಂದ್ 100-200 ಹುಳ ಆದ್ಬಿಟ್ಟು ಅದನ್ನ ನೀರಿಗೆ ಹಾಕ್ಬಿಟ್ಟು ಕಿವುಚ್ಬಿಟ್ಟು ಅದನ್ನ ಸ್ಪ್ರೇ ಮಾಡಿದ್ರೆ ಕೊಂಡ್ಲಿ ಸತ್ತೋಗವು. ಈ ರೀತಿ ಅನುಭವ. ಈಗ ನೋಡಿ ಏಲಕ್ಕಿಗೆ ಸ್ಟಂಬೋರರ್ ಬೀಳುತ್ತೆ. ಅದಕ್ಕೆ ನಾವು ಅನೇಕ ಸಾವಯವ ಕೃಷಿಕರೇ ಕೂಡ ಎಕ್ಸೆಲಾಕ್ಸ್ ಅದೊಂದು ಹೊಡಿತೀನಿ ಸ್ಟಂಬೋರರ್ಗೆ ಅಂತಾರೆ. ಅದ್ ನಾನು ಇಲ್ಲಿ ನೋನಿ ಹಣ್ಣಿನ ಗಿಡ ಇದೆ ನನ್ನ ತೋಟದಲ್ಲಿ. ಆ ನೋನಿ ಹಣ್ಣಿನ ಗಿಡ ಅದನ್ನ ತಾಂಡ್ ಹಿಂಗ್ ಇಸ್ಕಿರೆ ಕೆಟ್ಟ ವಾಸನೆ ಅಂದ್ರೆ ಅಷ್ಟೊಂದು ವಿಷ. ಅದು ಕಹಿ, ಬೇವಿನ ಇದಕ್ಕೆನ ಕಹಿ. ಇದು ನೋಡಿದ್ರೆ ಯಾಕೆ ಇದು ಮಾಡ್ಬಾರ್ದು ಅಂತಂದು ನಾನು ಏಲಕ್ಕಿ ಗಿಡ ಕೊಡ್ದಿದ್ದೀನಿ. ಒಂದು ಸ್ಟಂಬೋರರ್ ಬಿದ್ದಿಲ್ಲ. ಈಗ ನೀವು ಪ್ರಾರಂಭ ಹೇಳಿ ಸರ್. ಈ ರೀತಿ ಆ ಭೂಮಿ ತಾಯಿ ನನಗೆ ಪ್ರತಿ ಹಂತದಲ್ಲೂ ನನಗೆ ಅನುಭವ ಕೊಡ್ತಾ ಹೋದ್ಲು. ಒಟ್ಟಾರೆ ನಾವು ನಮ್ಮ ಚಿಂತನೆ ಪೂರ್ತಿ ನಾವ್ ಏನು ಉದ್ಯಮದಲ್ಲಿ ಇರ್ತೀವಿ ಅದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನ 100ಕ್ಕೆ 100 ಭಾಗ ನಾವು ತೊಡಗಿಸಬೇಕು. ಯಾರು ಏನೇ ಅನ್ಲಿ. ನೋಡಿ ಮೊದ್ಲೆಲ್ಲ ಕೊಟ್ಟಿಗೆನಲ್ಲಿ ಇದು ನಮಗೆ ಕೊಟ್ಟಿಗೆ ಇರಲಿಲ್ಲ, ಬೇರೆಯವ್ರ ಕೊಟ್ಟಿಗೆನಲ್ಲಿ ದನ ಕಟ್ಟಿವೆ. ಅಲ್ಲಿ ಮಣ್ಣಿನ ನೆಲ ಇರೋದ್ರಿಂದ ಬೆಳಿಗ್ಗೆ ಎದ್ರೆ ಎಲ್ಲ ಮೈಯೆಲ್ಲ ಬಗಡಾಗಿರೋದು. ಈ ತೆಂಗಿನಕಾಯಿ ಇರ್ಪಿತ್ತು ರೋಡ್ ಸೈಡ್ ಡಂಪ್ ಮಾಡ್ಬಿಟ್ಟು ಬೆಂಕಿ ಇಡೋರು ನಾರಿನ ಫ್ಯಾಕ್ಟ್ರಿನವರು. ಅದನ್ನ ತುಂಬ್ಕೊಂಬಂದು ತೋಟಕ್ಕೆ ಕೊಟ್ಟಿಗೆ ಎಲ್ಲ ಆಡ್ಬಿಟ್ಟು ಬೆಳಿಗ್ಗೆ ಸಗಣಿ ಗಂಜದಲ್ಲಿ ನೆಂದಿರೋದು ತಗೊಂಡೋಗಿ ತಿಪ್ಪಿಗೆ ಹಾಕಿ 1.5 ತಿಂಗಳು 2 ತಿಂಗಳಲ್ಲಿ ಗೊಬ್ಬರ ಆಗೋದು. ದನಗಳಿಗೆ ಮೈಯನ್ನೇ ಉಣ್ಣೆ ಇರ್ತಿರ್ಲಿಲ್ಲ, ಮತ್ತೆ ಮೈ ಕೊಳೆ ಆಗ್ತಿರ್ಲಿಲ್ಲ. ಈ ರೀತಿ ನನ್ನ ಪ್ರಯೋಗಗಳು ಶುರು ಆದವು. ಅವಾಗ ಎಲ್ಲರೂ ಆಡ್ಕೊಳೋರು, ಇವನ್ನ ಎಲ್ಲಿಂದ ಹಿಡ್ಕೊಂಬಂದೆ, ಮಣ್ಣೆಲ್ಲ ಕರ್ಲಾಗುತ್ತೆ ಹಾಗೆ ಹೀಗೆ ಅಂತ ಅನ್ನೋರು. ನಾನು ಪ್ರತಿ ತಿಂಗಳು ಬಿಗ್ಗೆಗೆ ಒಂದೊಂದು ಗಾಡಿ ತುಂಬ್ಕೊಂಬಂದು ಪ್ರತಿ ದಿವಸ ಒಂದು 4 ಮಂಕ್ರಿ ಎರ್ಚ್ಬಿಟ್ಟು ಕೊಟ್ಟಿಗೆನಲ್ಲಿ ಕಟ್ಟಾಕಿವಿ. ಈ ರೀತಿ ಅನುಭವಗಳು ನನಗೆ ಸಾಕಷ್ಟು ಆದವು. ಇದು ಹಂತವಾಗಿ ನಮ್ಗೆ ಏನ್ ಸಮಸ್ಯೆ ಬರುತ್ತೆ ಅದನ್ನ ಯೋಚನೆ ಮಾಡ್ಬೇಕು. ಬೆಳಿಗ್ಗೆ ಏನಾದ್ರು ಒಂದು ಕೆಲಸ ಮಾಡ್ಬೇಕಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಸುಲಭವಾಗಿ ಹೆಂಗ್ ಮಾಡ್ಬೋದು
ಎಲೆ ಎಂಬ ಕೆಳಕಿಳಿಸ್ಬೇಕು. ಕೆಳಕಿಳಿಸೋದಕ್ಕೆ ಇಬ್ರು ಬೇಕು. ನಾನೇನಿಲ್ಲ, ಎಲ್ಲ ಪೂರ್ತಿ ಎಲ್ಲ ಇದು ಏನ್ ಅಡಿಕೆ ಮರ ಕಂಟ್ಕೊಂಡಿರುತ್ತೆ ಆ ಬಳ್ಳಿ ಎಲ್ಲ ಬಿಡಿಸ್ಕೊಂಡು ಒಂದೊಂದು ಕಟ್ ಹಾಕೊಂಡು ಹೋಗಿ ಮೇಲ್ಗಡೆಗೆ ರಾಟೆ ಕಟ್ಟಿಬಿಟ್ಟು, ರಾಟೆಗೆ ತುದಿ ಕಟ್ಟಿಬಿಟ್ಟು ಕೆಳಗಡೆಗೆ ಬಂದು ಎಷ್ಟು ಬೇಕು ಅಷ್ಟು ಕೆಳಗಡೆಗೆ ಬಿಟ್ಕೊಂಡು ಅದನ್ನ ಓಡ್ಬಿಟ್ಟು ಮತ್ತೆ ಹಂಗೆ ಕಟ್ಟಿವೆ. ಈ ರೀತಿ ಅನೇಕ ಇಲ್ಲಿ, ಯಾಕಂದ್ರೆ ಎಲೆಂಬಿನ ಅನುಭವ ಇಲ್ಲಿ ಯಾರಿಗೂ ಇರ್ಲಿಲ್ಲ. ಮತ್ತೆ ನಾನು ಇಲ್ಲಿ ಅಡಿಕೆ ಹಾಕಿದಾಗ ಸಾಕಷ್ಟು ಎಲ್ಲ ಆಡ್ಕೊಂಡ್ರೆ ಇಲ್ಲೆಲ್ಲ ಆಗುತ್ತೆ ಅಡಿಕೆ ಅಂತವ. ಇವತ್ತ ನನಗೆ 4ರಷ್ಟು ಅಡಿಕೆ ಕೇಳ್ತಾವ್ರೆ ಬೇರೆಯವರು. ಈ ತರದ ಅನುಭವಗಳು ನನಗೆ ಅನೇಕ ಆ ಭೂಮಿ ತಾಯಿಂದ ಅದು. ನಂತರ ನನಗೆ ಇಬ್ಬರೇ ಹೆಣ್ಮಕ್ಳಾಗಿರೋದ್ರಿಂದ ಇದನ್ನ ಮುಂದೆ ನಿರ್ವಹಣೆ ಮಾಡೋರು ಯಾರು? ಇದೇ ರೀತಿ ಇದು ಕಷ್ಟ ಬಿದ್ದು ಮುಂದಿನ ಪೀಳಿಗೆ ಅಷ್ಟೊಂದು ವ್ಯವಸಾಯ ಕಗ್ಗಂಟು ಮಾಡಬಾರ್ದು, ಸುಲಭ ಮಾಡ್ಬೇಕು. ಮತ್ತೆ ಮಳೆ ನೀರಿರ್ಬೋದು, ಮಳೆ ಕೊಯ್ಲಿರ್ಬೋದು, ಮತ್ತೆ ಸೂರ್ಯನ ಶಾಖ ಇರ್ಬೋದು, ಇವೆಲ್ಲದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಹೋದ್ರೆ ಭೂಮಿಗೆ ಹಸಿರು ಒದಕೆ ಕೊಟ್ರೆ ಅದೇನ್ ಕಳೆ, ಯಾವುದೇ ಕಳೆ ಆಗ್ಲಿ, ಅದು 3 ತಿಂಗಳು ಅವಧಿ. ಆ 3 ತಿಂಗಳಲ್ಲಿ ಏನು 16 ಪೋಷಕಾಂಶನು ಆ ಭೂಮಿಯಿಂದ ತಾಂಡು, ವಾತಾವರಣದಿಂದ ತಾಂಡು ಬೆಳೆದಿರುತ್ತೆ. ಅದನ್ನ ಮತ್ತೆ ನಾವು ಭೂಮಿಗೆ ಸೇರ್ಸಿದ್ರೆ ಅದೇ ಗೊಬ್ಬರ ಆಗುತ್ತೆ. ಅದೇ ನಾವು ಹುಲ್ಲು ಕುಯ್ದು ದನಗಳಿಗೆ ಹಾಕಿದ್ರೆ 24 ಗಂಟೆಲಿ ಗೊಬ್ಬರ ಆಗಿ ಆಚೆಗೆ ಬರುತ್ತೆ. ಆದ್ರೆ ನೈಜವಾಗಿ ನಮ್ಮ ಮಣ್ಣಿಗೆ ಕಳೆನೆ ಸೇರಿಸಿದ್ರೆ ಅದನ್ನ ಗೆದ್ಲು ತಿನ್ನುತ್ತೆ, ನಂತರ ಎರೆಹುಳು ತಿನ್ನುತ್ತೆ, ನಂತರ ಬ್ಯಾಕ್ಟೀರಿಯಾ. ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಯಾವುದೇ ಗೊಬ್ಬರ ಕೊಡ್ಬೋದು ಅಂತಂದ್ರೆ ನಾವು ಸಸ್ಯಗಳಿಗೆಲ್ಲ ಕೊಡೋದು ಆ ಮಣ್ಣಿನಲ್ಲಿರೋ ಸೂಕ್ಷ್ಮಾಣುಗಳಿಗೆ. ಆ ಸೂಕ್ಷ್ಮಾಣುಗಳು ಅದನ್ನ ತಿಂದು ಇದು ನೀರಿನಲ್ಲಿ ಕರಗಿ ಸಸ್ಯಗಳಿಗೆ ಸಿಗೋ ಒಂದು ರೂಪಕ್ಕೆ ಪರಿವರ್ತನೆ ಮಾಡುತ್ತೆ. ಇದನ್ನ ಜೈವಿಕ ಕ್ರಿಯೆ ಅಂತೀವಿ. ಇದು 365 ದಿವಸ ನಿರಂತರವಾಗಿ ನಡೆದಿರ್ಬೇಕು. ಆ ನಡೆದಾಗ ಮಾತ್ರ ವ್ಯವಸಾಯದಲ್ಲಿ ಒಳ್ಳೆ ಉತ್ತಮವಾದ ಇಳುವರಿ ಬರುತ್ತೆ, ಮತ್ತೆ ಯಾವುದೇ ರೋಗ ಬರೋದಿಲ್ಲ. ನನ್ನ ನೋಡಿ, ಉದಾಹರಣೆಗೆ ಈಗ ಬಾಳೆ 35 ವರ್ಷದಲ್ಲಿ ನೆಟ್ಟಂತ ಬಾಳೆ ಇವತ್ತು ಕೂಡ ಸರಾಸರಿ 10 kg ಅಂತೂ ಇದ್ದೇ ಇರುತ್ತೆ. 19 kg 18 kg ಹಿಂಗೆಲ್ಲ ಇರ್ತವೆ. ಯಾವ ರೀತಿ ಇದನ್ನ ಕನಿಷ್ಠ ನೀರಿನಲ್ಲಿ, ಬಾಳೆ ಅಂದ್ರೆ ಏನು ಮುರಿ ಮಾಡಿಬಿಟ್ಟು ತಿರುಗಿ ನಿಂತಾರೆ, ಮುರಿ ಅಂತಾರೆ, ಅದರಲ್ಲಿ ನೀರು ಕಟ್ತಾರೆ, ಸಿಕ್ಕಾಬಟ್ಟೆಯ ನೀರು ಕಟ್ಟಿದಷ್ಟು ಭೂಮಿ ಗಟ್ಟಿ ಆಗ್ತಾ ಹೋಗುತ್ತೆ. ಬಾಳೆ ಬೇರು ರಬ್ಬರ್ ಟ್ಯೂಬ್ ಅದ್ಮೇಲೆ ಹೆಂಗ್ ಬೆತ್ತಿರುತ್ತೋ ಹಂಗೆ ರಬ್ಬರ್ ಟ್ಯೂಬ್ ಹಂಗೆ ಬೇರಿರುತ್ತೆ. ಅದನ್ನ ಭೂಮಿನಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ ಭೂಮಿ ಸೊಡ್ಲು ಆಗಿದ್ರೆ, ಮೃದುವಾಗಿದ್ರೆ ಅದು ಒಳಗಡೆ ಹೋಗುತ್ತೆ, ಲವಣಾಂಶಗಳು ಇರೋದಕ್ಕೆ ಅನುಕೂಲ ಆಗುತ್ತೆ. ಅಂತದ್ ಬಿಟ್ಟು ನಾವು ಅದ ನೀರು ಮುರಿ ಮಾಡಿ ನೀರ್ ಕಟ್ಟಿದ್ರೆ ಅವ್ರು ಒಂದ್ಸಾರಿ ನೀರ್ ಕಟ್ಟೋದು ನಮ್ಗೆ ವರ್ಷ ಎಲ್ಲ ಆಗುತ್ತೆ. ಆ ಬಾಳೆ ನೀರ್ನೇ ಇದು ನಾವು ಮೇಕೆ ಕೆಳಕ್ಕೆ ಹೋಗಂಗ್ ಮಾಡಿದ್ರೆ ಯಾಕೆ ಆಗ್ಬಾರ್ದು ಅಂತಂದ್ರೆ, ಬಾಳೆ ಮರಿ ಕುಯ್ದು ಒಂದ್ 4 kg ಹೋಗಿ ಹಿಂದಗಿರಿಗೆ ಒಂದ್ ಅಂಗ್ಲ ಬೆಳೆದಿರುತ್ತೆ. ಯಾರಲ್ಲ ಕುಯ್ದವ್ರು ನನ್ನ ಅಂತವ. ಅದೇ ಬಾಳೆ ಮರಿ ಬೆಳೆದಂಗ್ ಮಾಡಿರಿ ಅಂತಂದು ಮಧ್ಯದಲ್ಲಿ ಇಲ್ಲಿ ಬಾಳೆ ಮರಿ ಒಂದ್ 3 ಅಡಿ 4 ಅಡಿ ಬೆಳೆಯತಕ್ಕ ಬಿಟ್ಬಿಟ್ಟು ಅದನ್ನ ಮಧ್ಯದಲ್ಲಿ ಹಿಂಗ್ ಚುಚ್ಚಿಬಿಟ್ರೆ ಆ ಮಧ್ಯದಲ್ಲಿ ಸುಳಿ ಕಟ್ಟಾಗುತ್ತೆ, ಬೆಳೆದಂಗೆ ಮೆಟ್ಕೊಂಡಿರುತ್ತೆ. ಮತ್ತೆ ಆ ಬಾಳೆ ಮರಿನಲ್ಲಿ 5 ರಿಂದ 6 ಲೀಟರ್ ನೀರಿರುತ್ತೆ. ಅದು ನೀರಲ್ಲ, ಅದು ಲವಣಾಂಶವಾದ ನೀರು, ಬಾಳೆ ರಕ್ತ. ಅದು ನಿಧಾನಕ್ಕೆ ನಾವು ಬಿಟ್ಟಂತ ಕೆಳಗಡೆಲ್ಲಿ ಮರಿಗೆ ಅದು ಸಪ್ಲೈ ಆಗುತ್ತೆ. ಈ ರೀತಿ ಒಂದು ತಂತ್ರಜ್ಞಾನ ಹುಡುಕೊಂಡು ಇವತ್ತು 35 ವರ್ಷ ಆದ್ರೂ ಕೂಡ ನನ್ನ ಬಾಳೆ ಅಷ್ಟು ಸೊಗಸಾಗಿದೆ. ಇಡೀ ಕರ್ನಾಟಕದಲ್ಲಿ ಬೇಕಾದ್ರೆ ನೀವು ಅಂಗಾಂಶ ಬೆಳೆ ಇರ್ಬೋದು, ರಾಸಾಯನಿಕ ಬೆಳೆದಿರ್ಬೋದು, ವಿಷ ಸಿಂಪಡಣೆ ಮಾಡಿ ಬೆಳೆದಿರ್ಬೋದು, ನನ್ನ ಬಾಳೆ ಅಷ್ಟು ಕಲರ್ ಎಲ್ಲೂ ಇಲ್ಲ. ಬೇಕಾದ್ರೆ ಬಂದು ನೀವು ನೋಡ್ಬೋದು, ಅಷ್ಟು ಆರೋಗ್ಯವಾಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಉಳುಮೆ ತೇವಾಂಶ ಕಾಪಾಡ್ಬೇಕು. ಮಣ್ಣಿನಲ್ಲಿ ನೀರು, ಈಗ ನೋಡಿ ಹೊಲದಲ್ಲಿ ತಗ್ಗಿನ ಭಾಗಕ್ಕೆ ಹರಿದು ಬರುತ್ತೆ, ಅದನ್ನ ನೀರ್ಗೆ ಹಚ್ಚು ಅಂತೀರಾ, ಇಲ್ಲಾಂದ್ರೆ ಇದು ಅಲ್ಲಿ ಗಟ್ಟಿ ಆಗುತ್ತೆ ಭೂಮಿ ನೀರ್ ನಿಂತ್ಕೊಂಡ್ರೆ. ರಾಗಿ ಪೈರು ಬೆಳೆಯೋದಿಲ್ಲ, ತೆಂಡೆ ಹೊಡೆಯೋದಿಲ್ಲ. ಆಮೇಲೆ ಇದು ರಾಗಿ ತೆನೆ ಎಲ್ಲ ಒಂದ ಸಪ್ಪೆ ಬೀಳುತ್ತೆ, ಕಾಳು ಗಟ್ಟಿ ಆಗಿರಲ್ಲ. ಅದೇ ಉಳುಮೆ ತೇವಾಂಶ ಕಾಪಾಡಿದ ಮೇಲ್ಭಾಗದಲ್ಲಿ ನೋಡಿದ್ರೆ ಅಷ್ಟು ಕಾಳು ಗಟ್ಟಿರುತ್ತೆ. ಹಾಗಾಗಿ ನಾವು ಉಳುಮೆ ತೇವಾಂಶ ಕಾಪಾಡಿದ್ರೆ ಸಾಕು, ಇಡೀ ಕಂಪ್ಲೀಟ್ ರಾಗಿ ತೆನೆ ಒಳ್ಳೆ ಚೆನ್ನಾಗಿರುತ್ತೆ. ಮತ್ತೆ ಇದೇ ರೀತಿ ರಾಗಿ ತೆನೆನಲ್ಲಿ ನಾವು ನಾಳೆ ಕುಯ್ತೀವಿ ಅನ್ನೋ ಹಿಂದಿನ ದಿವಸ ದಪ್ಪ ತೆನೆಗಳನ್ನ ನಮ್ಮ ಅಣ್ಣಾರು ಕುಯ್ಕ ಎಲ್ಲ ಆರ್ಸರು. ಆ ತೆನೆನಲ್ಲಿ ಮೇಲ್ಭಾಗದ ಒಂದಂಗ್ಲ ಇಲ್ಕ ಕಟ್ ಮಾಡಿ ಅದನ್ನ ಬಿತ್ತನಿಗೆ ಉಪಯೋಗಿಸೋರು. ನಮ್ದು ಹೊಲ ಇಡೀ ಅಲ್ಲಿ ಬೇಲ್ಕೆರೆ ಬಾರೆ ಅಂತ ನೀವು, ಅದು ಮಂಟಪ ಇವಾಗ್ಲೂ ಇದೆ ನಮ್ಮ ತೋಟದ ಹೊಲದಲ್ಲಿ. ಅಲ್ಲಿ ಎಲ್ಲಿ ಎತ್ತರವಾಗಿರೋ ಜಾಗದಲ್ಲಿ ನಿಂತ್ಕೊಂಡು ನೋಡ್ರೆ ನಮ್ಮ ಹೊಲ ಎದ್ದು ಕಾಣೋದು. ಇಂಥದೇ ನಮ್ಮ ಹೊಲ ಅಂತ ಗುರ್ಸ್ಬೋದು, ಅಷ್ಟು ಬೆಳೆಯೋದು. ಆ ರೀತಿ ಕಾಳು ನೀನು ಏನು ಬೀಜ, ಇದು ಫೌಂಡೇಶನ್ ಸೀಡ್ಸ್ ಅಂತ ಏನ್ ಹೇಳ್ತೀರಾ, ಆ ತಾಯಿ ಇದು ಬೀಜ ಅಂತವ, ಅದಕ್ಕೆಲ್ಲ ಸೊಗಸಾಗಿ ಬರುತ್ತೆ. ಯಾಕಂದ್ರೆ ರಾಗಿ ತೆನೆನಲ್ಲಿ 5 ರಿಂದ 6 ಸಾವಿರ ಕಾಳಿರುತ್ತೆ. ಮೇಲ್ಭಾಗದ ಕಾಳು ದಪ್ಪ ಆಗಿರುತ್ತೆ, ಮತ್ತೆ ಮಧ್ಯದ್ದು ಸಣ್ಣ ಇರುತ್ತೆ, ತೀರಾ ಕೆಳಗಡೆದು ಇನ್ನೂ ಸಣ್ಣ ಇರುತ್ತೆ. ಅವನ್ನ ಬೇರೆ ಬೇರೆ ನಮ್ಮ ಏನು ಈಗ ಅನೇಕಾರು ಹೈಬ್ರಿಡ್ ತಳಿ ಏನಲ್ಲ, ಸುಧಾರಿತ ತಳಿಗಳು, ಹೈಬ್ರಿಡ್ ರಾಗಿ ಯಾವ್ದು
ಆ ಸುಧಾರಿತ ತಳಿಗಳಲ್ಲಿ 3 ವರ್ಷಕ್ಕೆ 4 ವರ್ಷಕ್ಕೆ ಬೀಜ ಬದಲು ಮಾಡಿ ಅಂತ ಹೇಳ್ತಾರೆ. ನಮ್ಮ ಇಡೀ ನಮ್ದು ಏನು ನಮ್ಮ ಹಿಂದಿನ ಒಂದು ಪೀಳಿಗೆ ಕಾಳುಗಳಿದ್ವಲ್ಲ, ಆ ಬೀಜದ ಆಯ್ಕೆ ಮಾಡ್ಕೊಂಡ್ ಬರ್ಲಿಲ್ಲ. ಅದು 3 ತರದ ಪೈರುಗಳು ಬೆಳೆಯಕ್ಕೆ ಶುರುವಾದವು, ಇಳುವರಿ ಕಡಿಮೆ ಆಗ್ತಾ ಬಂತು. ಅದೇ ನೀವು ಈ ರೀತಿ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಇದು ಹೆಸರು ಕಾಳು ಇರ್ಬೋದು, ತೊಗರಿ ಇರ್ಬೋದು, ದೃಢವಾದ ಕಾಳು ನೀವು ಹಾಕ್ತಾ ಬಂದ್ರಿ ನೋಡಿ, ಯಾವ ಇಲಾಖೆಗೂ ನೀವು ಹೋಗಿ ಕೈ ಇಡೋದು ಬೇಕಿಲ್ಲ ಬಿತ್ತನೆ ಬೀಜಕ್ಕೆ. ಇದು ನೋಡಿ, ಇದು ಸನ್ನೆಂಪು ಇದು ಅಪ್ಸೈಡ್ ಬೀಜಕ್ಕೆ ಮುಗಿ ಬೀಳ್ತಾರೆ. ಒಂದು ಗುಂಟೆನಲ್ಲಿ ನೀವು ಸನ್ನೆಂಪು ಬೀಜ ಮಾಡ್ಕೊಳ್ಳಿ, ನಿಮ್ಗೂ ಆಗಿ ಬೇರೆಯವ್ರಿಗೂ ಮಾರ್ಬೋದು. ಈ ತರ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಸ್ವಾವಲಂಬಿಗಳಾಗಬೇಕು. ಮತ್ತೆ ನಮ್ಮದೇ ಆದ ಏನು ನಮ್ಮ ರೈತಾಪಿ ಕೈ ಮೇಲುಗೈ ಇತ್ತೆ ಹೊರತು ಕೆಳಗೈ ಬೇಡ ಅಂತ ಸ್ಥಿತಿನಲ್ಲಿ ಇರ್ಲಿಲ್ಲ. ಇವತ್ತ ಹಸಿರು ಕ್ರಾಂತಿಯ ಒಂದು ದೆಸೆನಲ್ಲಿ ನಮ್ಮ ವಿಜ್ಞಾನಿಗಳು ಬೇಡ ಕೈ ಮಾಡಿದ್ದಾರೆ. ಖಂಡಿತ ಪ್ರತಿಯೊಂದಕ್ಕೂ ನಾವು ಬೇಡ್ತೀವಿ, ಅಷ್ಟೊಂದು ಸೋಂಬೇರಿಗಳು ಮಾಡಿದ್ದಾರೆ. ಆದ್ರಿಂದ ಬೀಜದ ಜ್ಞಾನ ಇಲ್ಲ, ಬಿತ್ತನೆ ಜ್ಞಾನ ಇಲ್ಲ, ಅಂತರ್ಬೇಸಾಯ ಜ್ಞಾನ ಇಲ್ಲ, ನೀರ್ನ ಹಿಂಗ್ಸ ಜ್ಞಾನ ಇಲ್ಲ. ಈ ದಿನ ಹೀಗಾಗಿ ವ್ಯವಸಾಯ ಹಿಂದೆ ಬಿದ್ದಿದೆ ಹೊರತು ಇವತ್ತು ಯಾವ ಕಾರಣಕ್ಕೂ ನೈಜವಾಗಿ ವ್ಯವಸಾಯ ಮಾಡಿದ್ದೆ ಆದ್ರೆ ಉತ್ತಮವಾಗಿ ಒಳ್ಳೆ ಇಳುವರಿ ತಗೋಬಹುದು. ಮತ್ತೆ ನಮಗೆ ನೀರಿನ ಮಹತ್ವ ಗೊತ್ತಾಗಬೇಕು, ಮಣ್ಣಿನ ಮಹತ್ವ ಗೊತ್ತಾಗಬೇಕು, ವಾತಾವರಣದ ಮಹತ್ವ ಆಗಬೇಕು. ಮಿಶ್ರ ಬೆಳೆಗಳು, ಇದು ಇಕ್ರಾ ಸಂಸ್ಥೆ ಕೊಟ್ಟೂರು ಸುತ್ತಮುತ್ತ ಕನಿಷ್ಠ ಅಂತಂದ್ರೆ 9,000 ಕುಟುಂಬಗಳು ಅವ್ರ ಕೈ ಕೆಳಗಿದ್ದಾವೆ. ಅವ್ರು ಹೇಳ್ದಂಗೆ ಕೇಳ್ತವೆ. ನೈಜವಾದ ನಮ್ಮ ಇಂದಿನ ನಮ್ಮ ತಳಿಗಳನ್ನೇ ಉಳಿಸ್ಕೊಂಡು ಬಹುಬೆಳೆ ಪ್ರಯೋಗ ಮಾಡ್ತಾರೆ. ಯಾವ್ದೋ ಒಂದು ಕೀಟ ಬರುತ್ತೆ, ಕೊಟ್ಟೂರು ಬಳ್ಳಾರಿ ಹತ್ರ, ನಮ್ಮ ರಾಜ್ಯದಲ್ಲೇ ಬಹಳ ಕನಿಷ್ಠ ಮಳೆ ಆಗೋದು. ಎಲ್ಲ ಬೆಳೆಗಳನ್ನು ಮಿಶ್ರ ಬೆಳೆ ಮಾಡ್ತಾರೆ. ಯಾವ್ದೋ ಒಂದ್ ಬೆಳೆ ಹುಳ ಬೀಳುತ್ತೆ, ಉಳಿದಿದ್ದ ಬೆಳೆಗಳೆಲ್ಲ ಇದು ಸೊಗಸಾಗಿ ಬರ್ತವೆ. ಈ ರೀತಿ ಅವರು ದೇಶೀಯ ತಳಿಗಳನ್ನೇ ಇಂಪ್ರೂವ್ ಮಾಡ್ತಾರೆ. ಅವರು 9,000 ಮತ್ತೆ ಚಾಮರಾಜನಗರ ಇರ್ಬೋದು, ಇನ್ನು ಅನೇಕ ಕಡೆ ಅವರು ರೈತರುಗಳನ್ನ ಇದು ಬಾಬು ಮತ್ತೆ ಗಾಯತ್ರಿ ಮೇಡಮ್ ಅವರ ಮುಂದಾಳತ್ವದಲ್ಲಿ ಅಷ್ಟು ರೈತರು ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ದಾರೆ. ಅವರಿಗೆ ಮಾರ್ಕೆಟ್ ವ್ಯವಸ್ಥೆನೂ ಕೂಡ ಮಾಡ್ತಿದ್ದಾರೆ. ಈ ರೀತಿ ನಮ್ಮ ವಿಜ್ಞಾನಿಗಳು ಯಾಕೆ ಯೋಚನೆ ಮಾಡಲ್ಲ ಅನ್ನೋದು ನನಗೆ ಒಂದು ಚಿಂತನೆ ಆಗಿದೆ. ಅನೇಕ ತಪ್ಪು ಮಾಹಿತಿ ಕೊಡ್ತಾರೆ. ಖಂಡಿತ ನಾವು ವೇದಿಕೆ ಮೇಲೆ ನಿಂತು ಮಾತಾಡ್ಬೇಕಾದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ಪ್ರತಿಯೊಂದು ಮಾತು ಕೂಡ ನಾನು ಭೂಮಿ ತಾಯಿ ಕೊಟ್ಟಿರೋ ಮಾತೇ ಹೊರತು, ಅನುಭವನೇ ಹೊರತು, ನಾನು ಯಾರದೇ ತೋಟ ನೋಡ್ದನಲ್ಲ, ಯಾವುದೇ ಒಂದು ಪುಸ್ತಕ ಓದ್ದನಲ್ಲ, ಯಾವುದೇ ಒಂದು ಪ್ರವಚನ ಕೇಳಿ ನಾನು ವ್ಯವಸಾಯ ಮಾಡ್ದನಲ್ಲ. ನಂದೇ ಆದ ಒಂದು ವಿಭಿನ್ನವಾಗಿದೆ. ಬಂದು ನೀವು ನೋಡಿದ್ರೆ ಸುಲಭವಾಗಿ ಅನುಕರಣೆ ಮಾಡ್ಬೋದು. ಬಂದವರೆಲ್ಲರೂ ಅನೇಕ ಜನ ನನಗೆ ಬಹುತೇಕ 90% ನಿವೃತ್ತಿ ಹೊಂದಿದಂತ ಜನನೇ ಬರೋದು. ಯಾಕೆಂದ್ರೆ ಅವರ ಭಾಗದ ಜಮೀನು ಬರುತ್ತೆ, ಕೊನೆಗೆ ವ್ಯವಸಾಯದ ಅನುಭವ ಇರೋದಿಲ್ಲ. ಅವ್ರು ಬಂದು ನನ್ನ ತೋಟದಲ್ಲಿ ನಾನು ಮಾಡ್ತಿರೋದು ನೋಡಿ ಅದೇ ರೀತಿ, ಯಾಕೆಂದ್ರೆ ಅವರು ರಿಟೈರ್ಡ್ ಆಗಿರ್ತಾರೆ, ಅವ್ರಿಗೆ ಸಾಕಷ್ಟು ಕೈಲಿ ದುಡ್ಡಿರುತ್ತೆ, ಸರಳವಾಗಿ ನನ್ನ ಮೆಥಡ್ ಉಪಯೋಗಿಸಿ ವ್ಯವಸಾಯ ಸುಲಭ ಮಾಡ್ಕೊಂತಿದ್ದಾರೆ. ಇವತ್ತ ಜೀವಾಮೃತ ಅಂತೆ, ಗೋ ಕೃಪಾಕ ಅಂತ ಏನೇನೋ ಕಗ್ಗಂಟು ಮಾಡ್ಕೊಂಡಿದ್ದಾರೆ. ಇದು ಬೇಕಾ? ನಮ್ಮ ಅಜ್ಜ ಕಾಲದಲ್ಲಿ ಇಲ್ಲ, ಬೀಜಾಮೃತ ಇತ್ತ, ಗೋ ಕೃಪಾಂಕ ಇತ್ತ, ಏನು ಬೆಳೆದಿದ್ದೆ. ನೀವು ಸಾವಯವಕ್ಕೆ ಬರ್ಬೇಕಾದ್ರೆ 1 ವರ್ಷದಲ್ಲಿ ಬಂದ್ಬಿಡೋದು. ನೀವು ತಿನ್ನೋ ಧಾನ್ಯಗಳು ಎಲ್ಲವನ್ನು ಕಾಲ್ ಕೆಜಿ ಎಲ್ಲವನ್ನು ಮಿಕ್ಸ್ ಮಾಡ್ಬಿಟ್ಟು ಚೆಲ್ಬಿಟ್ಟು 45 ದಿವಸ ಬಿಟ್ಬಿಡು, ಆಮೇಲೆ ಭೂಮಿ ಸೇರಿಸಿ ವರ್ಷಕ್ಕೆ 2 ಸರಿ ಆತರ ಮಾಡಿ, ನಿಮ್ಮ 3ನೇ ವರ್ಷ ನೀವು ಇದು ಯಾವ ಪೈರು ಹಚ್ಚುತ್ತೀರಾ, ಎಷ್ಟು ಆರೋಗ್ಯ ಬರ್ತೇನೆ ಯೋಚನೆ ಮಾಡಿ. ಈ ರೀತಿ ನಾವು ಇಂದಿನ ಒಂದು ಬೇಸಾಯ ಪರ್ಯಾಯ ಬೆಳೆ ವ್ಯವಸ್ಥೆ ಇತ್ತು. ಅವಾಗೆಲ್ಲ ಹೊಸದಾಗಿ ಬಗರು ಕುಮ್ಮನಲ್ಲಿ ಜಮೀನುಗಳನ್ನ ನಾವು ಉತ್ಕೊಂಡರು. ಅವಾಗ ಮೊದ್ಲು ಆರ್ಕ ಬೆಳೆಯೋರು 1-2 ವರ್ಷ. ಆರ್ಕ ಎಷ್ಟು ಮೇಲ್ಗಡೆಗೆ ಬೆಳೆಯಿತು ಅದ್ರ 2ರಷ್ಟು ಬೇರೆ ನೆಲಕ್ಕೆ ಬೆಳೆಯುತ್ತೆ. ನಾವು ಆರ್ಕ ಕುಯ್ಕೊಂಡಾಗ ಅದು ಎಲ್ಲ ಇಂಗಾಲಾಗಿ ಪರಿವರ್ತನೆ ಆಗೋದು. ನಾವು ಏನು ಸಸ್ಯ ತ್ಯಾಜ್ಯ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಪ್ರಾಣಿಗಳು ಯಾವುದೇ ಗೊಬ್ಬರ ಇರ್ಬೋದು, ಅದನ್ನೆಲ್ಲವನ್ನು ಇಂಗಾಲ ಅಂತೀವಿ. ಒಂದು ಇಡೀ ಮಣ್ಣಲ್ಲಿ 1 kg ಮಣ್ಣಲ್ಲಿ, ಇವರು ವಿಜ್ಞಾನಿಗಳು ಹೇಳೋದು 1 kg ಮಣ್ಣಲ್ಲಿ 100 ಗ್ರಾಮ್ ಇಂಗಾಲ ಇರ್ಬೇಕು ಅಂತವ. ಅದು ಸಸ್ಯ ಮೂಲ. ನೀವು ಯಾವ ರೀತಿನಾರ ಸೇರಿಸಿ, ನೀವು ಇಲ್ಲ ಬೆಳೆ ಪರಿವರ್ತನೆ ಮಾಡಿ, ಇಲ್ಲ ಇದು ಅನೇಕ ರೀತಿ ನಾವು ದ್ವಿದಳ ಧಾನ್ಯಗಳು ಬೆಳಿತೀವಿ. ದ್ವಿದಳ ಧಾನ್ಯದಲ್ಲಿ ಸಾರ್ವಜನಿಕ 73% ವಾತಾವರಣದಲ್ಲಿ ಇರುತ್ತೆ. ಸಾರ್ವಜನಿಕ ಹೀರ್ಕೊಂಡು ಬೇರಿನಲ್ಲಿ ಬಿಳಿ ಗಂಟು, ಅವರೇ ಕಾಳಿನಂತ ಇದು ಜೋಳದ ಕಾಳಿನಂತ ಗಂಟುಗಳು ಬೇರಲ್ಲಿ ಇರ್ತವೆ. ಅದು ಸಾರ್ವಜನಿಕದ ಗಂಟು. ಮುಂದಿನ ಬೆಳೆಗೆ ಅದು ಬಿಟ್ಟು ಹೋಗುತ್ತೆ ನಾವು ಮೇಲ್ಭಾಗದ ಹಾರ್ವೆಸ್ಟ್ ಮಾಡಿದಾಗ. ಹೀಗಾಗಿ ನಮ್ಮ ಹಿರಿಯರು ಪರ್ಯಾಯ ಬೆಳೆ ವ್ಯವಸ್ಥೆ ಇತ್ತು. ಈ ವರ್ಷ 2 ವರ್ಷ ಏನು ಆರ್ಕ ಬೆಳೆಯೋರು, ನಂತರ ರಾಗಿ ಅರಳುಗುಳ್ಳಿ ಹಾಕೋರು, ನಂತರ ರಾಗಿ ಹಾಕೋರು. ಈ ಬೆಳೆ ಪರಿವರ್ತನೆ ಇತ್ತಲ್ಲ, ಅವಾಗ ಮಣ್ಣು ತನ್ನಷ್ಟಕ್ಕೆ ತಾನೇ ಮಾತಾಡೋದು, ಬೆಳೆಗಳು ಕೂಡ ಮಣ್ಣಿ ತಕ್ಕನಾಗಿ ಬೆಳೆದ್ ನಿಲ್ಲವು. ಈ ರೀತಿ ವ್ಯವಸಾಯ ಸುಲಭವಾಗಿತ್ತು. ಅದನ್ನು ಕಗ್ಗಂಟು ಮಾಡಿ ಕುಣಿಸಿದ್ದಾರೆ. ನೀವು ದಯವಿಟ್ಟು ಅನೇಕ ತಪ್ಪುಗಳು ಮಾಡ್ತೀರ, ಅವನ್ನೆಲ್ಲ ತಿದ್ಕೊಂಡು ಒಳ್ಳೆ ಉತ್ತಮವಾದ ರೈತರಾದ್ರೆ
ನಮ್ಮ ದೇಶ ಇವತ್ತ 140 ಕೋಟಿ ಇರ್ಬೋದು, ಇನ್ನೂ 10 ಕೋಟಿ ಜಾಸ್ತಿ ಆದ್ರೂ ಕೂಡ ಆಹಾರ ಕೊಡ್ತೀವಿ ಅನ್ನೋದು ಒಂದು ಭರವಸೆ ಇದೆ. ಈ ನಮ್ಮ ದೇಶೀಯ ನಮ್ಮ ಪೂರ್ವಜರ ವ್ಯವಸಾಯದ ಪದ್ಧತಿ ಅನುಕರಣೆ ಮಾಡಿದ್ರೆ ಒಳ್ಳೆ ಉತ್ತಮವಾದ ಆಹಾರ ಕೊಡ್ಬೋದು. ಹಸಿರುಕ್ರಾಂತಿಯ ದಿಸೆಯಲ್ಲಿ ಇವತ್ತ ಕ್ಯಾನ್ಸರ್ ರೋಗದಲ್ಲಿ ನಾವು ಪ್ರಪಂಚದಲ್ಲೇ ಒಂದನೇರಾಗಿದ್ದೀವಿ. ಯಾಕೆಂತಂದ್ರೆ ವಿಷ ಸಿಂಪಡಣೆ ಮಾಡ್ತೀವಿ. ಆ ವಿಷ ಸಿಂಪಡಣೆ ಮಾಡಿದಾಗ ಬೆಳೆಗಳ ಇದು ಸೇರ್ಬೋದು, ಮತ್ತೆ ಅದು ಕಾಂಟ್ಯಾಕ್ಟ್ ಸಿಸ್ಟಮ್ ಏನೇನೋ ಹೇಳ್ತಾರೆ. ನಾನು ಒಂದು ವಿಷಯಗಳನ್ನ ಕೈಲಿ ಮುಟ್ಟಿಲ್ಲ, ರಾಸಾಯನಿಕನು ಕೂಡ ಕೈಲಿ ಮುಟ್ಟಿಲ್ಲ. ಈ ದಿಸೆನಲ್ಲಿ ನಾನು ಬೆಳೆದನು. ಹಾಗಾಗಿ ಈಗ ಇದು ನೋಡಿ, ರೌಂಡ್ ಅಪ್ ಈಗ ಕಳೆನಾಶಕ ಅದು ನಮ್ಮ ರೈತರ ಕೈಗಳು ಯಾವ ಚೆನ್ನಾಗಿರಲ್ಲ. ಉಗುರು ಸಂದಿಲಿರ್ಬೋದು, ಇದು ಕೈಯೆಲ್ಲ ಒಡೆದಿರುತ್ತೆ, ಏನೇ ಸೋಪ್ ಹಾಕಿ ಅಂತ ತೊಳ್ಕೊಂಡ್ರು ಹೋಗಲ್ಲ, ಮತ್ತೆ ಉಸಿರಾಡ್ತಲ್ಲಿ ಹೋಗುತ್ತೆ. ಈ ರೀತಿ ಕ್ಯಾನ್ಸರ್ ರೋಗಕ್ಕೆ ಗುರಿ ಆಗ್ತಿದ್ದಾರೆ. ಇದನ್ನ ವಿಜ್ಞಾನಿಗಳು ಇದು ಹೆಚ್ಚಿಗೆ ಪ್ರಚೋದನೆ ಮಾಡ್ತಿದ್ದಾರೆ. ಇದು ಬೇಕಾ? ಅನೇಕ ರೀತಿ ಬೀಟಿ ತಳಿಗಳು, ಹತ್ತಿ ತಳಿಯಿಂದ ನಮ್ಮ ದೇಶದಲ್ಲಿ ಬೀಟಿ ತಳಿ ಹತ್ತಿಯಿಂದ ಅನೇಕ ಚರ್ಮ ರೋಗಗಳು ಬರ್ತಿದ್ದಾವೆ. ಇದರ ಮೊದಲೆಲ್ಲ ಇದು ಹಳೇ ತಳಿಗಳಿದ್ದು, ಅವನ್ನೇ ಬೆಳೆದಿದ್ರೆ ಇವತ್ತ ಉತ್ತಮವಾಗಿ ಒಂದು ಬಟ್ಟೆ ಸಿಗ್ತಿತ್ತು. ಮತ್ತೆ ನೋಡಿ, ಇವತ್ತ HFSಗಳಿಂದ ಅದು ಹಾಲಲ್ಲ, ಅದು ಬರೀ ನೀರು, ಬಿಳಿ ನೀರು ಅಷ್ಟೇ, ಅದ್ರಲ್ಲಿ ಏನೇನೂ ಇರಲ್ಲ. ಅದೇ ನಮ್ಮ ದೇಶೀಯ ತಳಿಗಳಿದ್ದು, ನಮ್ಮ ದೇಶೀಯ ತಳಿಗಳನ್ನೇ ಸಂರಕ್ಷಣೆ ಮಾಡಿ ಅದರಲ್ಲಿ 2 ರಿಂದ 3 ಲೀಟರ್ ಕೊಡೋಂಥ ತಳಿಗಳನ್ನೇ ಜಾಸ್ತಿ ಇಂಪ್ರೂವ್ ಮಾಡ್ತಾ ಬಂದಿದ್ರೆ ಇವತ್ತ ಪ್ರಪಂಚದಲ್ಲೇ ನಮ್ಮ ದೇಶದ ಹಾಲಿನ ಬೇಡಿಕೆ ಇರೋದು. ಇವತ್ತ ನೋಡಿ, ಗೀರ್ ತಳಿ ಇರ್ಬೋದು, ಮಲೆನಾಡು ಹಸು ಇರ್ಬೋದು. ಇಲ್ಲೇ ನಮ್ಮ ಸಂತೋಷದಿಂದ ಇಲ್ಲಿ ಪಶ್ಚಿಮ ಭಾಗಕ್ಕೆ ಹೋದ್ರೆ ಒಂದು 5 ಕಿಲೋಮೀಟರ್ ಹೋದ್ರೆ ಒಬ್ರು ಸೈನಿಕರಾಗಿದ್ರು. ಅವರು ಮಂಡಿ ನೋವಿನಿಂದ ನಿವೃತ್ತಿಯಾಗಿ ಬಂದ್ರು. ಅವರು ಮಲೆನಾಡು ಹಸು ಸಾಕಿ ಹಾಲು ಕುಡಿಯೋಕೆ ಶುರುವಾದ್ಮೇಲೆ ಮಂಡಿ ನೋವಿಲ್ಲ. ಈ ರೀತಿ ನಮ್ಮ ಆಹಾರ ಔಷಧಿಯ ಇದು ಇವತ್ತ ನಮ್ಮ ಮೂಲತಃ ಪ್ರತಿಯೊಂದು ಕೂಡ ಪೋಷಕಾಂಶಗಳು ಕೂಡ ನಮ್ಮ ಆಹಾರ ಪದ್ಧತಿನಲ್ಲಿತ್ತು. ಇವತ್ತ ಆಹಾರನೇ ವಿಷ ಆಗೋಗಿದೆ. ಹೀಗಾಗಿ ನಾವು ವಿಷ ಊಟ ಮಾಡ್ತಿದೀವಿ, ಅನೇಕ ರೋಗಗಳು ಗುರಿ ಆಗ್ತಿದೀವಿ. ಮೊದಲೆಲ್ಲ ಕೆಲವೇ ರೋಗಗಳಿದ್ದು, BP ಇರ್ಬೋದು, ಶುಗರ್ ಇರ್ಬೋದು, ಅದು ಸಾಹುಕಾರಗಳಿಗೆ ಮಾತ್ರ ಬರುತ್ತೆ ಅಂತಂದ್ರೆ ಇವತ್ತ ಹುಟ್ಟಿದ ಮಗಿಗೂ ಕೂಡ BP ಇದೆ, ಶುಗರ್ ಇದೆ. ಇವೆಲ್ಲ ಕಾರಣ ನಮ್ಮ ಆಧುನಿಕ ಬೇಸಾಯದ ಒಂದು ಕೊಡುಗೆ ಅಂತ ನನ್ನ ಒಂದು ಅನುಭವ. ಖಂಡಿತ ಸತ್ಯವಾದ ಮಾತಾಡಿದ್ರಿ ನಿಜವಾಗ್ಲು. ಮತ್ತೆ ಈಗ ನಿಮ್ಮ ಅನುಭವ, ಒಟ್ಟಾರೆಯ ಒಂದಿಷ್ಟು ಓಡಾಟಗಳು, ಮತ್ತೆ ಬೇರೆ ಬೇರೆ ಒಂದು ಕೃಷಿಕರ ಒಡನಾಟಗಳು, ಮತ್ತೆ ನಿಮ್ಮ ಒಂದು ಈಗ ಏನು ಪ್ರಾಯೋಗಿಕ ಅನುಭವಗಳ ಒಂದು ಇದು ಸರಮಾಲೆ. ಇವತ್ತು ನೀವು ಪ್ರಯೋಗಗಳನ್ನು ನೀವು ಮಾಡಿ ಭೂಮಿಯಿಂದ ನೀವು ಒಂದಿಷ್ಟು ವಿಚಾರಗಳನ್ನ ಕಲ್ತಿದ್ದು ಇದನ್ನೆಲ್ಲ ಹೇಳಿದ್ರಿ. ಇಲ್ಲಿ ಈಗ ಏನು ಈಗ ಒಂದು ಸಹಜ ಒಂದು ಕೃಷಿಯನ್ನ ಮಾಡ್ತಾ ಇದ್ದೀರಾ, ಇದು ಪ್ರಾರಂಭ ಮಾಡಿದ್ ಯಾವಾಗ ಸರ್? ಸರ್ 80ರಿಂದ ಶುರು ಮಾಡಿದೆ. ಒಂದು 5 ವರ್ಷ ನಾನು ನೈಜವಾಗಿ ಅದೇ ಉಳುಮೆ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಮಾಡ್ತಾ ನಾನು ತೋಟ ಮಾಡಬೇಕು ಅನ್ನೋ ಒಂದು, ನನಗೆ 2 ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ಸುಲಭ ಮಾಡಬೇಕು ಅನ್ನೋ ಒಂದು ದಿಸೆನಲ್ಲಿ ತೋಟ ಮಾಡ್ಬೇಕು ಅಂತ ತೆಂಗು ಕಟ್ಟಿದೆ. ತೆಂಗಾದ್ಮೇಲೆ ಅಡಿಕೆ ಕಟ್ಟಿದೆ. ಅಡಿಕೆ ಆದ್ಮೇಲೆ ಬಾಳೆ. ಯಾವ ಇಸ್ವಿ ಅಂತ ಏನಾದ್ರು ಒಂದು ನನಗೆ ಇದು 90ರಿಂದಲೇ ಅವಾಗ್ಲಿಂದಾನೇ ಬೇಸಾಯ ಎಲ್ಲ ಬಿಟ್ಬಿಡ್ರಿ? ಇಲ್ಲ, ಅವಾಗ್ಲಿಂದ ಬಿಡ್ಲಿಲ್ಲ. 98ರಲ್ಲಿ ಬಿಟ್ಟೆ ನಾನು ಉಳುಮೆ ಬಿಡೋದು. ಹತ್ತತ್ರ ಒಂದು 2000 ಇಸ್ವಿಗೆ ಒಂದು ಸಂಪೂರ್ಣ ಬಿಟ್ರಿ. ಇದು ಉಳುಮೆ ಬೇಕಾ? ಇಲ್ಲಿ ನಮ್ದು ಪಂಪ್ ಹೌಸ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ತೆಂಗಿನ ಗಿಡ ಇದೆ. ಅದು ನೆಟ್ಟಾಗಿಂದಲೂ ಕೂಡ ಅದಕ್ಕೆ ನಾವು ಒಂದು ಉಳುಮೆ ಇಲ್ಲ, ಒಂದು ಗೊಬ್ಬರ ಇಲ್ಲ. ಇದು ಪಂಪ್ ಹೌಸ್ ಮೇಲ್ಗಡೆ ಹಂಚು ಮೇಲೆ ಕಾಯಿ ಬಿದ್ದು ಹೊಡೆದೋಗ್ತವೆ ಅಂತ ಗರಿ ಹಾಕಿದ್ವು. ವರ್ಷಕ್ಕೊಂದ್ಸರಿ ಆ ಗರಿ ತೆಂಗಿ ಮರದ ಬುಡಕ್ ಹಾಕಿವು, ತೆಗೆದು ಹೊಸ ಗರಿ ಇದು ಮೇಲ್ಗಡೆಗೆ ಹಂಚು ಹೊಡೆದೋಗ್ದಂಗೆ ಹಾಕಿವು. ಅಷ್ಟೇ ಗೊಬ್ಬರ ಅದು ಹಾಕ್ತಿದ್ವು. ಇವತ್ತಿಗೂ ಕೂಡವ ಅದು ಉತ್ತಮವಾಗಿ ಫಸಲು ಬಿಡ್ತಾ ಐತೆ. ಒಂದು ಆರೋಗ್ಯವಾಗಿರೋ ತೆಂಗಿನ ಮರ ಅಂತಂದ್ರೆ 30ರಿಂದ 35 ಗರಿ ಇರ್ಬೇಕು. ಒಂದೊಂದು ಗರಿನಲ್ಲಿ ಒಂದೊಂದ್ ಸೈಡ್ PP ಗರಿ ಅಂತೀವಿ. 140ರಿಂದ 160 PP ಗರಿ ಇರ್ಬೇಕು. 20ರಿಂದ 25 ಗೊನೆ ಇರ್ಬೇಕು. ಕಾಯಿ, ಎಳೆಕಾಯಿ, ಎಳ್ನೀರು, ಅರಳು, ಒಂಬಾಳೆ, ಈ ರೀತಿ ಜೋಡಣೆ ಆಗಿರೋ ಮರ ಒಳ್ಳೆ ಹಸಿರಾಗಿರ್ಬೇಕು. ತೀರಾ ದಟ್ಟವಾದ ಹಸಿರಲ್ಲ, ಒಂದ ಸಾಧಾರಣವಾದ ಹಸಿರು ಇರ್ಬೇಕು. ತೀ ಕಪ್ಪು ಹಸಿರು ಇರಬಾರ್ದು. ಆ ರೀತಿ ಇದ್ರೆ ಅದು 100 ಕಾಯಿ ಅಂತೂ ಕೊಡೋದ್ರಲ್ಲಿ ಅನುಮಾನ ಇಲ್ಲ. ನನ್ನ ತೋಟದಲ್ಲಿ ಸರಾಸರಿ 100 ಮೇಲಿದೆ ಕಾಯಿ. ಒಂದ್ ಜಾಸ್ತಿ ಇರ್ಬೋದು, ಒಂದ್ ಕಡಿಮೆ ಇರ್ಬೋದು. ಅದು ಏರ್ಪೇರೋ ಸಹಜ. ಒಂದ್ ವರ್ಷ 25,000 ಬಿದ್ರೆ ಇನ್ನೊಂದ್ ವರ್ಷ 30,000 ಬೀಳುತ್ತೆ. ಇದು ಸಹಜ. ಅದು ಪ್ರಕೃತಿಯ ನಿಯಮ. ಅದು 26ರಿಂದ 28 ವರ್ಷ ಆಗಿದೆ ಹತ್ತತ್ರ ಉಳುಮೆ ಮಾಡಿಲ್ಲ ಈ ಒಂದು. ಈಗ ಆ ಒಂದು ಕೃಷಿ ಜರ್ನಿನ ಅಂದ್ರೆ ಈ ಒಂದು ಈಗ ಏನ್ ಹೇಳಿದ್ರಿ, ತೆಂಗು, ಅಡಿಕೆ, ಬೇರೆ ಬೇರೆ ಬೆಳೆಗಳನ್ನ ಅದೇ ಒಂದ್ ಜಾಗದಲ್ಲಿ ನಿಂತು ಮಾತಾಡೋಣ. ಅಂದ್ರೆ ಈಗ ನಿಮ್ಮ ಅನುಭವ ಚಿಕ್ಕನಾಯಕನಹಳ್ಳಿಯಿಂದ ಈ ಒಂದು ಸಂತೇಶ್ವರಕ್ಕೆ ಬಂದಿದ್ದು, ಈ ಒಂದು ಎಲ್ಲ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ
ಜೀವನದಲ್ಲಿ ಇಷ್ಟು ಇರ್ಲಿ ಅಂತ ನನ್ನ ಒಂದು ಭಾವನೆ. ಸೊ ನೀವು ಎಷ್ಟು ಬೆಳೆಗಳನ್ನ ಮಾಡಿದ್ರೆ ಈ ಒಂದು ಎಲ್ಲ ವಿಚಾರಗಳನ್ನ ತೋಟದಲ್ಲೇ ನಿಂತು ಈಗಲೂ ತೋಟದಲ್ಲೇ ಇದೀವಿ, ಬಟ್ ಆದ್ರೆ ಅಲ್ಲೇ ಹೋಗಿ ನಿಂತು ಮಾತಾಡೋಣ ಅನ್ನೋದು ನನ್ನ ಒಂದು ಇದು. ಖಂಡಿತ ಮಿತ್ರರೇ, ಬಸವರಾಜ್ ಸರ್ ಹೇಳಿದ್ದೇನಂದ್ರೆ ಮಣ್ಣು ಆರೋಗ್ಯವಾಗಿದ್ರೆ ಮನುಷ್ಯನ ಜೀವನ ಆರೋಗ್ಯವಾಗಿರುತ್ತೆ ಅಷ್ಟೇ. ಇದೇನು ಈಗ ಏನು ಬೇರೆ ಬೇರೆ ಎಲ್ಲ 108 ಕಂಪ್ನಿಗಳು ಉಟ್ಕೊಂಡಿದೆ, ಆರೋಗ್ಯದ ವಿಚಾರಕ್ಕಾಗಿರ್ಬೋದು, ಇನ್ನೊಂದು ವಿಚಾರಕ್ಕಾಗಿರ್ಬೋದು, ಎಲ್ಲದನ್ನು ಕೂಡ ಮಣ್ಣನ್ನ ಜೀವಂತವಾಗಿ ಇಟ್ಕೊಂಡ್ರೆ ನಾವು ಬೆಳೆ ಎಷ್ಟು ಸ್ವಾರಸ್ಯವಾಗಿ ಸೊಗಸಾಗಿ ಬೆಳೀತದೆ ಆ ಒಂದು ಸಾವಯವ ಇದರಲ್ಲಿ, ಅದನ್ನ ನಾವು ತಿಂದ್ರೆ ನಾವು ಇನ್ನೂ ಆರೋಗ್ಯವಾಗಿರ್ತೀವಿ ಅಂತಕ್ಕಂಥದ್ದು ಅವರ ಒಂದು ಮನೋಭಾವನೆ. ಜೊತೆಗೆ ಇನ್ನೊಂದೇನಂತಂದ್ರೆ, ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇನ್ನೊಂದ್ರಲ್ಲಿ ಏನಾರ ಮಾತಾಡ್ಬೇಕಾದ್ರೆ ನಾನೇ ಎಲ್ಲ ತಪ್ಪು ಮಾತಾಡಿದ್ನೇನೋ ಅಂತ ನನಗೆ ಸಾಕಷ್ಟು ಬಾರಿ ಒಂದೊಂದ್ಸಲ ಅನ್ಸುತ್ತೆ. ಯಾಕೆಂದ್ರೆ 100 ಜನ ಕಳ್ಳರ ಮಧ್ಯೆ ನಾವು ನಿಂತು ಒಂದೇನೋ ವಿಷಯ ಹೇಳ್ಬೇಕಾದ್ರೆ ಇವನೇ ಸರಿ ಇಲ್ಲ ಅನ್ನೋ ಒಂದು ಭಾವನೆ ಉಂಟಾಗುತ್ತೆ. ಆದ್ರೆ ಇವರಂತ ಅನುಭವ ಉಳ್ಳಂತ ವ್ಯಕ್ತಿಗಳ ಜೊತೆ ಮತ್ತೊಮ್ಮೆ ನಾನು ಸಿಗ್ತಾನೆ ಇರ್ತೀನಿ, ಇವ್ರನ್ನ ನಾನು ಪರಿಚಯ ಮಾಡ್ಕೊಂತಾನೆ ಇರ್ತೀನಿ. ಇಂಥವರೆಲ್ಲ ಸಿಕ್ಕಿದಾಗ ಇವರ ಒಡನಾಟಗಳು ಮತ್ತೆ ಇವರ ಅನುಭವಗಳನ್ನ ನಾನು ನೋಡಿದಾಗ ನನಗೇನ್ ಅನ್ಸುತ್ತೆ, ಇಲ್ಲ ನಾವು ಹೇಳ್ತಿರೋದು ಕರೆಕ್ಟು. ಭೂಮಿ ತಾಯಿಯ ಬಗ್ಗೆ ನಮಗಿರ್ತಕ್ಕಂಥ ಒಂದು ಭಾವನೆ, ಭೂಮಿ ಉಳಿದ್ರೇನೆ ಎಲ್ಲದೂ ಕೂಡ ಉಳಿತದೆ ಅಂತಕ್ಕಂಥದ್ದು ನಮಗೆ ಅನಿಸ್ದಾಗ ಅನಿಸ್ತದೆ, ತುಂಬಾ ಖುಷಿ ಆಗ್ತದೆ. ಸರ್, ಈಗ ನಿಮ್ಮ ಒಂದು ಕೃಷಿ ಒಂದು ಜರ್ನಿ ಬಗ್ಗೆ ತಿಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ಈಗ ತೆಂಗಿನ ಬಗ್ಗೆ, ಆ ಒಂದು ನಿರ್ವಹಣೆ ಬಗ್ಗೆ, ಎಲ್ಲ ಒಂದು ನೀರಾವರಿಯ ಬಗ್ಗೆ, ಕಳೆ ನಿರ್ವಹಣೆ ಬಗ್ಗೆ ಎಲ್ಲಾ ವಿಚಾರಗಳನ್ನು ಮಾತಾಡೋಣ ಸರ್. ಸರಿ, ಆಗ್ಬೋದು. ನಮಸ್ತೆ.